स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्ण 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 हरे 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 राम 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 हरे हरे. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮೂರನೇ ಪಾಸುರಂ ಇವತ್ತು. ಓಂಗಿ ಉಲಹಳಂದ ಉತ್ತಮನ್ பேர்பாடி நாங்கள் நம் பாவைக்கு சாற்று நீராடினாள் தீங்கின்னி நாடெல்லாம் திங்கள் மும்மாறி பெய்து ஓங்கு பெரும் சென்னலூட கயல் உலக பூங்குவை போதில் பொறிவண்டு கண் படுப்ப தேங்காதே புக்கிருந்து சீர்த்த முலை பற்றி வாங்க குடம் நிறைக்கும் வள்ளல் பெரும் ಪಶುಕಳ್ ನೀಂಗಾದ ಸೆಲ್ವಂ ನೀರೇಲೋಳ್ ಎಂಬಾವಾಯ್. ತುಂಬ ಸುಂದರವಾಗಿ ಒಂದು ಪಾಸುರವನ್ನು ಬರೆದಿದ್ದಾಳೆ. ಮೊದಲ ಪಾಸುರದಲ್ಲಿ ನಾವು ನೋಡ್ದಂಗೆ ಆಂಡಾಳ್ ಭಗವಂತನ ಅತೀತ ಸ್ವರೂಪವನ್ನು ವಿವರಿಸುತ್ತಿದ್ದಾಳೆ. ಎರಡನೇ ಪಾಸುರದಲ್ಲಿ ಅವಳು ಭಗವಂತನ ಕ್ಷೀರಸಾಗರಕ್ಕೆ ಅವತರಿಸಿದ ಆ ಭಗವಂತನ ಮಹಿಮೆಯನ್ನು ಹೇಳಿ ಮತ್ತು ವೃತವನ್ನು ಮಾಡಬೇಕಾದರೆ ಯಾವುದನ್ನೆಲ್ಲ ಮಾಡಬೇಕು ಯಾವುದನ್ನೆಲ್ಲ ಮಾಡಬಾರ್ದು ಅಂತ ನಿಯಮಗಳ ಬಗ್ಗೆ ಸಹ ಹೇಳಿದ್ದಾರೆ. ಇವತ್ತು ಮೂರನೇ ಪಾಸುರಂ. ಇದು ತುಂಬ ವಿಶೇಷವಾದದ್ದು. ಇದು ಒಂದು ಆಶೀರ್ವಾದ ಪಾಸುರ ಅಂತ ಹೇಳ್ತಾರೆ. ಇದನ್ನು ಇತರರಿಗೆ ಆಶೀರ್ವಾದ ನೀಡಲು ಕೂಡ ನಾವು ಹೇಳ್ಬೋದು. ಈ ಪಾಸುರದಿಂದ ನಮ್ಮ ವೈಯಕ್ತಿಕ ಸಾಧನೆ ಮಾತ್ರ ಅಲ್ಲ, ಸಾಮೂಹಿಕ ಸಮೃದ್ಧಿ ಮತ್ತು ಲೋಕ ಕಲ್ಯಾಣಕ್ಕೂ ಕೂಡ ಇದು ಕಾರಣವಾಗತ್ತೆ ಅಂತ ಇಲ್ಲಿ ಗೋದಾದೇವಿಯು ನಮಗೆ ಬೋಧಿಸ್ತಾ ಇದ್ದಾಳೆ. ಗೋದಾದೇವಿಯು ಭಗವಂತನ ವಾಮನ ರೂಪಕ್ಕೆ ತನ್ನ ನಮಸ್ಕಾರವನ್ನು ಈ ಪಾಸುರದಲ್ಲಿ ಮೊದಲು ಅರ್ಪಿಸ್ಕೊತಾ ಇದ್ದಾಳೆ. ನಿಮಗೆಲ್ಲ ವಾಮನನ ಕತೆ ಗೊತ್ತಿದೆ. ಈ ವಾಮನ ರೂಪದಲ್ಲಿ ಬಂದಾಗ ಭಗವಂತನು ಒಂದು ಚಿಕ್ಕ ಬಡ ಬ್ರಾಹ್ಮಣನಾಗಿ ವಿದ್ಯಾರ್ಥಿಯಾಗಿ ಚಿಕ್ಕವನಾಗಿ ಕಾಣಿಸ್ಕೊಂಡ. ಧರ್ಮಿಷ್ಠನಾದ ಮತ್ತು ದಾನಶೀಲನೂ ಆಗಿದ್ದ ಅತ್ಯಂತ ಅಹಂಕಾರ ತುಂಬಿದ ಆ ಭೋಗವನ್ನು ಅನುಭವಿಸುತ್ತಿರುವ ಆ ದೈತ್ಯರಾಜ ಬಲಿ ಮಹಾರಾಜನಿಂದ 3 ಹೆಜ್ಜೆಗಳನ್ನು ಕೇಳಿ ಅವನು ದಾನವನ್ನು ಬೇಡ್ತಾ ಇದ್ದಾನೆ. ಅಂತಹ ದಾನವನ್ನು ಬಲಿ ಮಹಾರಾಜ ಕೊಡಕ್ಕೆ ತಕ್ಷಣ ಒಪ್ಕೊಂಡ್ಬಿಟ್ರು. ವಾಮನ ತನ್ನ ಸ್ವರೂಪವನ್ನು ಇಮಿಡಿಯೇಟ್ ಆಗಿ ತಕ್ಷಣವೇ ಏನು ಮಾಡ್ತಾನೆ, ತನ್ನ ಸ್ವರೂಪವನ್ನು ವಿಸ್ತರಿಸಿಕೊಂಡ. ತ್ರಿವಿಕ್ರಮನಾಗಿ ಆಗ್ಬಿಟ್ಟ. ಮೊದಲು 2 ಹೆಜ್ಜೆಯಲ್ಲಿ ಅವನು ಇಡೀ ಪೂರ್ಣ ಈ ವಿಶ್ವವನ್ನೆಲ್ಲ ಅವತರಿಸ್ಕೊಂಡ. ಮೊದಲ ಹೆಜ್ಜೆಯಲ್ಲಿ ಭೂಮಿ ಮೇಲಿಟ್ಟ, ಫುಲ್ ಇಡೀ ಜಗತ್ತನ್ನಲ್ಲೇ ತಗೊಂಡ್ಬಿಟ್ಟ. 2ನೇ ಹೆಜ್ಜೆಯಲ್ಲಿ ಆಕಾಶವನ್ನು ಫುಲ್ಲು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟ. ನಂತರ ಭಗವಂತ ಬಲಿ ಮಹಾರಾಜನ ಹತ್ರ ಕೇಳ್ತಾನೆ, 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ. ಬಲಿ ಮಹಾರಾಜ ತನ್ನ ತಲೆಯನ್ನು ಬಗ್ಗಿಸಿ ಅವನ ಮೇಲೆ ಕಾಲಿಡಲು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಅವಾಗ ಭಗವಂತ ಆ 3ನೇ ಹೆಜ್ಜೆಯನ್ನು ಬಲಿ ಮಹಾರಾಜನ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದರು. ಆದರೆ ಅದೇ ಸಮಯದಲ್ಲಿ ಅವನಿಗೆ ಅಮರತ್ವವನ್ನೂ ನೀಡಿದರು, ಪಾತಾಳ ಲೋಕಗಳ ಅಧಿಪತ್ಯವನ್ನೂ ಕೊಡುತ್ತಾರೆ. ಆದ್ದರಿಂದ ನಮ್ಮ ಆಚಾರ್ಯರುಗಳು ಈ ಅವತಾರವನ್ನು ಇತರ ಅವತಾರಗಳಿಂದಲೂ ಅತ್ಯಂತ ಮಹತ್ವವಾದ ಅವತಾರ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಎಲ್ಲವೂ ಭಗವಂತನದೇ ಆಗಿದ್ರೂ ಕೂಡ ಅವನು ಸ್ವತಃ ಒಂದು ಚಿಕ್ಕ ಬ್ರಾಹ್ಮಣ ಬಾಲಕನಾಗಿ ರೂಪುಗೊಂಡು ಬಂದು ಅಲ್ಲಿ ಭಿಕ್ಷೆಯನ್ನು ಬೇಡ್ತಾನೆ. ಅಂತಹ ಒಂದು ಭಕ್ತರಿಗಾಗಿ, ಎಲ್ಲರ ಸಮೃದ್ಧಿಗಾಗಿ ಭಗವಂತ ಎಷ್ಟು ಕೆಳಗೆ ಬೇಕಾದರೂ ಇಳಿತಾರೆ ಅನ್ನೋದು ಅವರ ಆ ಮಹಿಮೆಯನ್ನು ಇಲ್ಲಿ ವರ್ಣಿಸುತ್ತಿದ್ದಾರೆ. ಈ ಅವತಾರದಲ್ಲಿ ಈ ಅತ್ಯಂತ ಕರುಣಾಮಯವಾದ ಅವತಾರವನ್ನು ಪಾಸುರದ ಆರಂಭದಲ್ಲೇ ಸ್ಮರಿಸಿ ಆಂಡಾಳ್ ಅವರಿಗೆ ತನ್ನ ಆಶೀರ್ವಾದವನ್ನು ಕೊಡಲು ಬೇಡ್ಕೋತಾ ಇದ್ದಾಳೆ. ಇಲ್ಲಿ ಗೋದಾದೇವಿಯು ಭಗವಂತನ ಕೃಪೆ ಖಂಡಿತ ಪಡೆಯಬೇಕೆಂದು ಎಲ್ಲರಿಗೂ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾಳೆ. ಈ ಪಾಸುರದ ಮುಖ್ಯ ಭಾವನೆ ಏನು ಅಂದರೆ ಆಶೀರ್ವಾದ ಪಡೆಯುವುದು. ಸಾಮಾನ್ಯವಾಗಿ ಇದನ್ನು ಇನ್ನೂ 2 ಕಡೆನೂ ಇದನ್ನು ಉಪಯೋಗಿಸ್ತಾರೆ ಈ ಪಾಸುರವನ್ನು. ಏನು ಅಂದರೆ ಯಜ್ಞ ಕಾರ್ಯಗಳು
ಇದೆಲ್ಲ ಇರುತ್ತೆ, ಯಾಗ ಯಜ್ಞ ಧಾರ್ಮಿಕ ವಿಧಾನಗಳೆಲ್ಲ ಪುರೋಹಿತರು ಬಂದು ಮಾಡಬೇಕಾದ್ರೆ ಕೆಲವು ಟೈಮು ಏನಾದರೂ ಒಂದು ಸಡನ್ನಾಗಿ ಏನಾದರೂ ಒಂದು ಕೆಲಸ ಬಂದು ಒಂದು ಬ್ರೇಕ್ ತೊಗೋಬೇಕಾಗತ್ತೆ. ಅಂತಹ ಒಂದು ಬ್ರೇಕ್ ತೊಗೊಬೇಕಾದ್ರೆ ಇಲ್ಲ ಒಂದು ಫೋನ್ ಕಾಲೇ ಬರ್ಬೋದು, ಮಧ್ಯ ನಿಲ್ಲಿಸ್ಬಿಟ್ಟು ಅವರು ಮತ್ತೆ ಬೇರೆ ಫೋನ್ ಅಟೆಂಡ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕಾದ ಆ ಥರ ಒಂದು ವಿಚ್ಛೇದ ಉಂಟಾದಾಗ ಆಚಾರ್ಯಗಳಲ್ಲಿ ಏನು ಹೇಳ್ತದೆ ಅಂದರೆ ಮತ್ತೆ ಆ ಪುನರಾರಂಭ ಮಾಡಬೇಕಾದ್ರೆ ಅದೇ ಕಾರ್ಯವನ್ನು ತ್ರಿವಿಕ್ರಮನ ಮಂತ್ರವನ್ನು ಹೇಳಬೇಕಂತೆ. ಅದಂದರೆ ಅದಿತಿ ಮತ್ತು ಕಶ್ಯಪ ಮುನಿಯಾದ ಪುತ್ರನಾದ ಆ ವಾಮನ ದೇವರು ತ್ರಿವಿಕ್ರಮನ ಸ್ವರೂಪವನ್ನು ಸ್ವೀಕರಿಸಿ ಭಗವಂತನ ಸ್ಮರಣೆ ಆ ಮಂತ್ರವನ್ನು ಅಲ್ಲಿ ಪಠಿಸಿದ್ರೇನೆ ಅದನ್ನು ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ತ್ರಿವಿಕ್ರಮನು ಅಪೂರ್ಣವಾದದ್ದನ್ನು ಪೂರ್ಣಗೊಳಿಸ್ತಾ ಇದ್ದಾನಂತೆ. ಸೊ ಅದರಿಂದ ಅವನಿಗೆ ಆ ಶಕ್ತಿ ಇರೋದ್ರಿಂದ ಮಧ್ಯ ಏನಾದರೂ ಬೇಕಾದರೆ ಆ ತ್ರಿವಿಕ್ರಮ ಮಂತ್ರವನ್ನು ನಾವು ಜಪಿಸ್ತು ಆಮೇಲೆ ಕಂಟಿನ್ಯೂ ಮಾಡಬೇಕು. ಅದೇ ರೀತಿಯಲ್ಲಿ ಈ ಪಾಸುರ ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪಾಸುರ ಒಂದು ಆಶೀರ್ವಾದ ಪಾಸುರ. ನಾವು ಅದೇ ಹೇಳ್ದಂಗೆ ನಾವು ಯಾರಿಗಾದ್ರೂ ಆಶೀರ್ವಾದ ಕೊಡಬೇಕಾದ್ರೆ ಚೆನ್ನಾಗಿರಪ್ಪ, ನಿನಗೆ ಭಗವಂತ ಭಕ್ತಿ ಕೊಡಲಿ ಅಂತ ನಾವೆಲ್ಲ ಹೇಳ್ತೀವಲ್ಲ, ಅದಕ್ಕೆ ಬದಲು ಈ ಪಾಸುರವನ್ನು ಕೂಡ ಹೇಳಬಹುದು ಅಂತ ಆಂಡಾಳ್ ಹೇಳ್ತಾರೆ. ಆಶೀರ್ವಾದ ಪಡೆಯಲು ಸಹ ಆಶೀರ್ವಾದ ಕೊಡಲು ಸಹ ಈ ಪಾಸುರವನ್ನು ನಾವು ಯೂಸ್ ಮಾಡ್ಬೋದು ಅಂತ ಗೋದಾದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಪಾಸುರಕ್ಕೆ ಹೋಗೋಣ. ಓಂಗಿ ಉಲಹಳಂದ ಉತ್ತಮನ್. ಓಂಗಿ ಅಂದರೆ ಏನು? ಎತ್ತರವಾಗಿ ಬೆಳೆದಿರುವ ಆ ವಾಮನ ರೂಪದಲ್ಲಿ ಇಷ್ಟೇಷ್ಟು ಚಿಕ್ಕ ಹುಡುಗನಾಗಿ ಇದ್ದ ಆವಾಗ ಅವನು ತನ್ನನ್ನೇ ಬಲಿ ಮಹಾರಾಜನ ಮುಂದೆ ನಿಂತಿದ ತಕ್ಷಣ, ಅವನು ದಾನ ಕೊಡ್ತೀನಿ ಅಂದಿದ ತಕ್ಷಣ ಹಂಗೆ ಸಂತೋಷದಿಂದ ಆನಂದದಿಂದ ಅದನ್ನು ಸ್ವೀಕರಿಸಲು ಭಗವಂತ ಸೈಲೆಂಟಾಗಿ ಕ್ಷೀರಸಾಗದಲ್ಲಿ ಮಲ್ಕೊಂಡಿರ್ತಾನೆ. ಇಲ್ಲಿ ಅಷ್ಟೊಂದು ಆನಂದ ಅಂತೆ, ತನ್ನನ್ನೇ ದೊಡ್ಡದಾಗಿ ಬೆಳೆಸ್ಕೊತಾ ಇದ್ದಾನೆ. ಸೊ ಎತ್ತರವಾಗಿ ಬೆಳೆಯುವುದು ಅದಕ್ಕೆ ಓಂಗಿ ಅಂತ ಹೇಳ್ತಾರೆ. ಉಳಗಳಂದ್ರೆ ಅಂದರೆ ಮೆಷರ್ಮೆಂಟ್ ಮಾಡೋದು, ಜಗತ್ತನ್ನು ಅಳೆಯುವುದು. ತನ್ನ ದಿವ್ಯ ಪಾದಗಳಿಂದ ಎಲ್ಲ ಲೋಕದಲ್ಲೂ ಕಾಲಿಟ್ಬಿಡ್ತಾನೆ ಅವನು. ಇದು ಈ ಜಾಗದಲ್ಲಿ ಮಾತ್ರ ಇಡ್ತೀನಿ, ಆ ಜಾಗದಲ್ಲಿ ಮಾತ್ರ ಇಡ್ತೀನಿ ಅಂತ ಯಾವುದಿಲ್ಲ. ಅಷ್ಟು ಜನಕ್ಕೂ ಅವನ ಕೃಪೆ ಸಿಗಲಿ ಅಂದ್ಬಿಟ್ಟು ಎಲ್ಲ ಕಡೆನೂ ಕಾಲಿಟ್ಬಿಡ್ತಾನೆ. ಇದು ಹೇಗೆ ಅಂದರೆ, ನಿದ್ದೆಯಲ್ಲಿ ಒಂದು ಮಗು ಇರಬೇಕಾದ್ರೆ ಅಮ್ಮ ಅದನ್ನು ಸೌಂದರ್ಯ, ಅದರ ಒಂದು ಸಂತೋಷದಲ್ಲಿ ಆ ಮಗುವನ್ನು ಕೈಯಲ್ಲಿ ತಗೊಂಡು ಮೈಗೆ ಅಪ್ಪಿಸ್ಕೊಡ್ತಾಳಲ್ಲ, ಅವರಿಗೆ ಅದೊಂದು ಅತ್ಯಂತವಾದ ಒಂದು ಆನಂದ ಸಿಗತ್ತೆ ನೋಡಿ. ಅಂತಹ ಆನಂದ ಅಂತೆ ಭಗವಂತನಿಗೆ ಎಲ್ಲರ ಮೇಲೂ ಪಾದ ಇಡಕ್ಕೆ. ಯಾಕಂದರೆ ಕೇಳಿದವ್ರು ಮಾತ್ರ ಅಲ್ಲ, ಅರ್ಹತೆ ಇದ್ದವ್ರು ಮಾತ್ರ ಅಲ್ಲ, ಬೇಡಿದವ್ರು ಮಾತ್ರ ಅಲ್ಲ, ಎಲ್ಲರ ಮೇಲೂ ಅವನ ಕೃಪೆ ಬೀಳಬೇಕು ಅಂತ ಇಡೀ ಜಗತ್ತಿಗೆ, ಆಕಾಶಕ್ಕೆ, ಎಲ್ಲ ಕಡೆನೂ ಕಾಲನ್ನ ಇಡ್ತಾನಂತೆ ಭಗವಂತ. ಸಮತ್ವದಲ್ಲಿ ಯಾರನ್ನೂ ನೀನು ದೊಡ್ಡವನು ಚಿಕ್ಕವನು ಅಂತ ಏನೂ ನೋಡಲಿಲ್ಲ. ಅವನು ತ್ರಿವಿಕ್ರಮನು ಕೃಷ್ಣನು ಒಂದೇ ಥರ. ಅಂದರೆ ಭಗವಂತ ಕೃಷ್ಣನಾಗಿ ಬಂದರೂ ಸರಿ, ವಾಮನನಾಗಿ ಬಂದರೂ ಸರಿ, ತ್ರಿವಿಕ್ರಮನಾಗಿ ಬಂದರೂ ಸರಿ, ಅವನು ಎಲ್ಲ ಆಶ್ಚರ್ಯಗೊಳ್ಳುವ ಆ ಲೀಲೆಯನ್ನು ಮಾಡ್ತಾನೆ. ಅತ್ಯಂತ ವಿನಿಮಯವಾಗಿರ್ತಾನೆ, ಕರುಣೆಯನ್ನು ತುಂಬಿ ಎಲ್ರಿಗೂ ಕೊಡ್ತಾನೆ ತಾಯಿಯಂತೆ. ಮತ್ತು ಸೌಂದರ್ಯ, ಅಷ್ಟೊಂದು ಸೌಂದರ್ಯದ ಒಂದು ಮುಖವನ್ನು ಎಲ್ರಿಗೂ ತೋರಿಸ್ತಾ ಇದ್ದಾರೆ ಭಗವಂತ. ಆದ್ದರಿಂದ ಕೃಷ್ಣನನ್ನು ಪ್ರೀತಿಸುವ ಆಂಡಾಳ್ ಸ್ವಾಭಾವಿಕವಾಗಿ ವಾಮನನ ಅವತಾರದಲ್ಲಿಯೂ ಆಕರ್ಷಿಸಿಕೊಂಡ್ರಂತೆ. ಅಂತಹ ಒಂದು ಭಗವಂತನನ್ನು ಅವಳು ಉತ್ತಮನ್ ಅಂತ ಹೇಳ್ತಾ ಇದ್ದಾಳೆ. ಯಾಕಪ್ಪ ಆಂಡಾಳು ಉತ್ತಮನ್ ಅಂತ ಕರೀತಿದ್ದಾಳೆ? ಕೇಶವ ಅಂತ ಕರಿಬೋದಾಗಿತ್ತು, ಪದ್ಮನಾಭ ಅಂತ ಕರಿಬೋದಾಗಿತ್ತು. ಇಲ್ಲಿ ಉತ್ತಮ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವರು ಅತಿ ಶ್ರೇಷ್ಠವಾದವರಂತೆ. ಯಾಕಂದರೆ ಈ ವಾಮನದಿಂದ ತ್ರಿವಿಕ್ರಮನ ಸ್ವರೂಪ ಇಟ್ಟು ಎಲ್ಲ ಕಡೆನೂ ಹೆಜ್ಜೆ ಇಡಬೇಕಾದ್ರೆ ಭಗವಂತ ಆ ಕಾಲಿಡಬೇಕಾದ್ರೆ ಈ ಒಂದು ವಿಶ್ವ ಹೆಂಗಿತ್ತು ಅಂದರೆ, ಒಂದು ಮಸ್ಟರ್ಡ್ ಸೈಜ್, ಸಾಸಿವೆ ಕಾಳಿನ ಒಂದು ಸೈಜಲ್ಲಿ ಇತ್ತು.
ಭೇದ ಭಾವವನ್ನು ಭಗವಂತ ನೋಡಲಿಲ್ಲ. ಇವನ ಮೇಲೆ ಕಾಲಿಡ್ತೀನಿ, ಶ್ರೀಮಂತನ ಮೇಲೆ ಕಾಲಿಡ್ತೀನಿ, ದೊಡ್ಡವನ ಮೇಲೆ ಕಾಲಿಡ್ತೀನಿ, ಚಿಕ್ಕವನ ಮೇಲೆ ಕಾಲ್ತೀನಿ, ಪ್ರಾಣಿ ಮೇಲೆ ಕಾಲಿಡ್ತೀನಿ, ಸಮುದ್ರದ ಮೇಲೆ ಕಾಲ್ತೀನಿ, ಯಾವ ದೃಷ್ಟಿಯೂ ಅವ್ರು ಇಟ್ಟಿಲ್ಲ. ತ್ರಿವಿಕ್ರಮನ ಪಾದಗಳಿಟ್ಟಾಗ ಅದು ಇದು ನಾನು ತಮಿಳ್ನಾಡಲ್ಲೇ ಇಡೋದು, ಕರ್ನಾಟಕದಲ್ಲೇ ಇಡೋದು, ಬೇರೆ ಊರಲ್ಲಿ ಇಡೋದಿಲ್ಲ ಅಂತಲ್ಲ, ಒಂದು ಸೀಮಾನೇ ಇಲ್ಲ. ಅಮೇರಿಕ ಆದರೂ ಸರಿ, ಆಫ್ರಿಕಾ ಆದರೂ ಸರಿ, ಯುರೋಪ್ ಆದರೂ ಸರಿ, ಚೈನಾ ಆದರೂ ಸರಿ, ಯಾವ ಕಾಡು ಪ್ರಾಣಿ ಸಾಗರ ಎಲ್ಲವೂ ಆಗಲೂ ಸರಿ, ಈ ಎಲ್ಲ ರೀತಿಯ ಒಂದು ನಿಷ್ಪೇಕ್ಷ ಕರುಣೆಯನ್ನು ಯಾವುದೂ ನೋಡದೆ ಎಲ್ಲದ ಮೇಲೂ ಸಮತ್ವವಾಗಿ ಕಾಲಿಟ್ಟು ಎಲ್ಲರಿಗೂ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ ಭಗವಂತ. ಅಂತಹ ಉತ್ತಮನನ್ನು ಏನು ಮಾಡಬೇಕು ಅಂದರೆ ಪೇರ್ಪಾಡಿ ಅಂದರೆ ಪೇರ್ ಅಂದರೆ ಹೆಸರು, ಪಾಡಿ ಅಂದರೆ ಹೇಳುವುದು. ಭಗವಂತನ ನಾಮವನ್ನು ಉಚ್ಚರಿಸ್ಬೋದು. ಕೇವಲ ನಾವಲ್ಲ, ಯಾರಪ್ಪ ದೊಡ್ಡ ದೊಡ್ಡ ಮಹಾನ ಏನೂ ಇಲ್ಲ, 5ರಿಂದ 7 ಅಡಿ ಒಂದು ಎತ್ತರ ಇರುವ ಒಂದು ಸಾಮಾನ್ಯ ಬಂಧಿತ ಜೀವಿಗಳು ನಾವು ಏನು ಮಾಡಬಹುದು? ನಮ್ಮ ಕೈಯಲ್ಲಿ ಏನಿದೆ ಮಾಡೋಕ್ಕೆ? ಎಲ್ಲ ಭಗವಂತನ ಆಟಗಳಲ್ಲೇ ನಾವು ಇರಬೇಕು. ನಮ್ಮ ಕೈಯಲ್ಲಿ ಎಲ್ಲ ಅಂದರೆ ನಾವು ಅಂದ್ಕೊಳ್ಳೋದು ನಮ್ಮ ಕೈಯಿಂದ ಏನೇನೋ ಮಾಡ್ತೀವಿ ಅಂತೆ, ಆದರೆ ನಮ್ಮ ಭಗವಂತನ ಏನು ಹೇಳ್ತಿದ್ದಾರಂತೆ, ನಮ್ಮಲ್ಲಿ ಅಟ್ಲೀಸ್ಟ್ ಭಗವಂತನ ಆ ನಾಮವನ್ನು ಹಾಡಬಹುದು, ಅದೊಂದು ಕೆಪಾಸಿಟಿ ನಮ್ಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗೋದಾದೇವಿ ಹೇಳ್ತಾರೆ, ನಾವು ಗೋವರ್ಧನ ಪರ್ವತವನ್ನು ಎತ್ತಕ್ಕಾಗೋದಿಲ್ಲ, ಆದರೆ ನಾಲ್ಗೆಯನ್ನು ಚೆನ್ನಾಗಿ ಚಲಿಸಿ ಭಗವಂತನ ನಾಮವನ್ನು ಹೇಳಬಹುದು, ನಾಮದ ಶಕ್ತಿಯನ್ನು ತಿಳಿಸ್ಕೋಬಹುದು, ನಾಮದ ಮಹಿಮೆಯನ್ನು ಗೊತ್ತಾಗಿ ಅದನ್ನು ಅನುಭವಿಸಿ ಹಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಯಾಕಂದರೆ ನಾಮದ ಮಹಿಮೆಯಿಂದಲೇ ಹನುಮಂತನು ರಾಮನಾಮವನ್ನು ಜಪಿಸಿ ಆ ಇಡೀ ಸಮುದ್ರವನ್ನೇ ದಾಟ್ಬಿಟ್ಟ. ಶ್ರೀರಾಮನ ಆ ಒಂದು ನಾಮವನ್ನು ಬರೆದು ಒಂದೊಂದು ಮೇಲೂ ಬರೆದು ಆ ಸೇತುವೆಯನ್ನು ಕಟ್ಬಿಟ್ರು ಇಂಡಿಯಾದಿಂದ ಶ್ರೀಲಂಕಾಕ್ಕೆ. ಅದೇ ರೀತಿಯಲ್ಲಿ ಸತ್ಯಭಾಮ ರುಕ್ಮಿಣಿಯ ಕಥೆಯೂ ನಿಮಗೆ ಗೊತ್ತಿದೆ. ಆ ಭಗವಂತನನ್ನು ನಾನು ಒಬ್ಬಳೇ ಅನುಭವಿಸ್ಬೇಕು ಅಂತ ಪಟ್ಟು ಹೇಳ್ತಾರೆ. ಅವಳು ಹೇಳ್ತಾಳೆ, ನನಗೆ ಇಷ್ಟವಾಗಿದ್ದು ಭಗವಂತನೇಪ್ಪ ಅಂತ, ಅವನ್ನೇ ದಾನ ಮಾಡ್ಬಿಡು ಅಂತಾನೆ. ತಕ್ಷಣ ಇವಳು ಸತ್ಯಭಾಮ ಏನು ಯೋಚನೆ ಮಾಡಬೇಡ, ಹೆಂಗಾದ್ರೂ ಕೃಷ್ಣ ನನ್ನ ಹತ್ರನೇ ಸಿಗಬೇಕು, ಯಾರ ಹತ್ರನೂ ಹೋಗ್ಬಾರ್ದು ಅಂತ ಒಂದು ಆಸೆಯಲ್ಲಿ ಅವನನ್ನೇ ದಾನ ಮಾಡಿಬಿಡ್ತಾರೆ ನಾರದನಿಗೆ ದಾನ ಮಾಡಿದ ತಕ್ಷಣ ತುಂಬ ಸಂತೋಷ. ಸಿಕ್ಬಿಟ್ಟಿದೆಯಲ್ಲ, ಅಷ್ಟೊಂದು ದೊಡ್ಡ ಭಗವಂತನೇ ನನ್ನ ಕೈಯಲ್ಲಿ ಸಿಕ್ಬಿಟ್ಟಿದ್ದಾನೆ ಅಂತ ಕರ್ಕೊಂಡು ಹೋಗ್ತಾನೆ. 2 ದಿನ ಆಯಿತು, 3 ದಿನ ಆಯಿತು, ಭಗವಂತ ಬಂದೇ ಇಲ್ಲ. ಎಲ್ಲ ರಾಣಿಗಳು ಎಲ್ಲರೂ ಬಂದು ಎಲ್ಲೋದ ಭಗವಂತ ಎಲ್ಲೋದ ಅಂದರೆ ಸತ್ಯಭಾಮ ಬಂದು ಅವ್ರ ಹತ್ರ ಕ್ಷಮೆ ಯಾಚನೆಯನ್ನು ಮಾಡಿ, ನನ್ನಿಂದನೇ ಹಿಂಗೆ ಆಗೋಗಿದೆ, ನಾರದ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಆಮೇಲೆ ಬಲರಾಮನ ಹೆಂಡತಿಯಾದ ರೇವತಿ, ರುಕ್ಮಿಣಿ ಮತ್ತು ಸತ್ಯಭಾಮ 3 ಜನನು ಕಾಡಕ್ಕೆ ಹೋಗಿ ನಾರದರನ್ನು ರಿಕ್ವೆಸ್ಟ್ ಮಾಡ್ತಾಳೆ, ದಯವಿಟ್ಟು ಭಗವಂತನನ್ನು ಕಳಿಸ್ಕೊಡಪ್ಪ, ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನಲ್ಲಿ ಮಾತ್ರ ಉಳಿಸ್ಕೋಬೇಕು ಅಂತ ಭಗವಂತನನ್ನು ನಾನು ಅಂತ ಆಸೆ ನಾನು ಪಡಬಾರ್ದಾಗಿತ್ತು. ಭಗವಂತ ಎಲ್ರಿಗೂ ಅನುಭವಿಸೋರು, ಅವರು ಎಲ್ಲರ ಹತ್ರನೂ ಹೋಗ್ತಾರೆ ಅನ್ನೋದನ್ನು ನಾನು ಒಂದು ನಿಮಿಷ ಮರ್ತೇ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಕ್ಷಮೆ ಯಾಚನೆ ಮಾಡ್ತಾಳೆ. ಎಂದಾದರೂ ನಾರದ ನಾನು ಕೊಡೋಲ್ಲ ಅಂತಾನೆ. ಆಮೇಲೆ ಸತ್ಯಭಾಮ ಹೇಳ್ತಾಳೆ, ನನ್ನ ಹತ್ರ ಇರೋ ಆಸ್ತಿ ಎಲ್ಲ ನಾನು ಕೊಡ್ತೀನಿ, ನೀನು ಕರ್ಕೊಂಬ ಅಂತ ಹೇಳ್ತಾಳೆ. ಮಾರನೇ ದಿನ ಬರ್ತೀನಿ ಹೋಗಿ ಅಂತ ಹೇಳಿ ಎಲ್ಲದಕ್ಕೂ ರೆಡಿ ಮಾಡಿ ಅಂತಾರೆ. ದೊಡ್ಡ ತುಲಾಭಾರವನ್ನು ಏರ್ಪಡಿಸಿ ಭಗವಂತನನ್ನು ಒಂದು ಕಡೆ ಮಾರನೇ ದಿನ ಕೂರಿಸಿ, ಮತ್ತೊಂದು ಕಡೆ ಸತ್ಯಭಾಮ ಎಲ್ಲ ಆಸ್ತಿ ಪಾಸ್ತಿ ಅವಳ ಹತ್ರ ಇರೋದನ್ನೆಲ್ಲ ಒಂದೊಂದಾಗಿ ಇಡಬೇಕಾದ್ರೆ ಒಂಚೂರು ಅಲ್ಲಾಡ್ಬೇಕಲ್ಲ, ತನ್ನ ಮೈಯಲ್ಲಿರೋ ಒಡವೆಗಳಲ್ಲೆಲ್ಲ ಹಾಕ್ಬಿಡ್ತಾಳೆ. ಮತ್ತೆ ಅಲ್ಲಿ ಸುತ್ತಿ ವಟಾರದಲ್ಲಿರುವ ಎಲ್ಲ ರಾಣಿಗಳು ಅವ್ರವ್ರ ಹತ್ರ ಇರೋ ಆಸ್ತಿ ಪಾಸ್ತಿ, ಚಿನ್ನ ಬೆಳ್ಳಿ ಕಾಯಿನ್ ಏನೇನಿದೆಯೋ ಎಲ್ಲ ಇಡ್ತಾರೆ. ಒಂದು ಚೂರು ಆ ತುಲಾಭಾರ ಅಲ್ಲಾಡ್ಲಿಲ್ವಲ್ಲ. ರುಕ್ಮಿಣಿ ಬಿಟ್ಟು ಬಾಕಿ ಅಷ್ಟು ಜನನೂ ಹಾಕ್ಬಿಡ್ತಾರೆ. ಹೋಗಿ ರುಕ್ಮಿಣಿ ಹತ್ರ ಕೇಳ್ತಾಳೆ, ನಿನಗೆ ನಿನ್ನ ಯಜಮಾನರು ಬೇಡವಾ, ಯಾಕೆ ನೀನು ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಆಗ ರುಕ್ಮಿಣಿ ಹೇಳ್ತಾಳೆ, ಇಡೀ ಈ ಜಗತ್ತನ್ನೇ ಅವರೇ ಮಾಡಿದ್ದು, ಅವರಿಗೆ ಇಡೀ ಜಗತ್ತನ್ನೇ ನೀನು ತಗೊಂಡೋಗಿ ಅಲ್ಲಿ ಇಟ್ಟರೂ ಕೂಡ ಅದು ತುಲಾಭಾರ ಏನೂ ಆಗೋದಿಲ್ಲ, ಯಾವುದಕ್ಕೂ ಅದು ಸಮ ಆಗೋದಿಲ್ಲ ಅಂತ. ಏನು ಮಾಡೋದು ಹಾಗಾದರೆ, ನೀನೇ ಒಂದು ಐಡಿಯಾ ಮಾಡು ಅಂತಾಳೆ. ಅವಳು ನೀನು ತೆಗೆಸು ಅಂದ್ಬಿಟ್ಟು ನೆಟ್ಟಿಗೆ ಆಚೆ ಹೋಗಿ ಒಂದು ತುಳಸಿ ದಳವನ್ನು ತೆಗೆದು ಭಗವಂತನ ನಾಮವನ್ನು ಅದರ ಮೇಲೆ ಬರೆದು ಭಕ್ತಿಯಿಂದ ಕೃಷ್ಣನನ್ನು ಬೇಡ್ಕೊಂಡು ನಮಸ್ಕರಿಸಿ ಅದನ್ನು ತುಲಾಭಾರದ ಮೇಲೆ ಇಟ್ಟಾಗ ಆ ತಕ್ಕಡಿ ಸರಿಯಾಗಿ
ಮೇಲ್ಹತ್ತಿತು. ಸೊ ಅಂತಹ ಒಂದು ನಾಮದ ಮಹಿಮೆ ಅದು ನಾವು ತಿಳ್ಕೋಬೇಕು. ನಾಮ ಹೇಳಿದ್ರೆ ಭಗವಂತನ ಹತ್ರ ಹೋಗೋದು ಖಂಡಿತ ಸಾಧ್ಯ. ಆಚಾರ್ಯಗಳು ಹೇಳ್ತಾ ಇದ್ದಾರೆ, ಭಗವಂತ ಅನ್ನೋರು 24 ಕ್ಯಾರೆಟ್ ಚಿನ್ನ ಇದೆಯಲ್ಲ, 24 ಕ್ಯಾರೆಟ್ ಚಿನ್ನ ಹಾಗೆ ಅಂತೆ. ಆ ಗೋಲ್ಡ್ ಫಾರ್ಮಲ್ಲಿ ಇರಬೇಕಾದ್ರೆ ನಮಗೊಂದು ಅಟ್ರಾಕ್ಷನ್ ಇರೋದಿಲ್ಲ, ಅದೊಂದು ಅಸೆಟ್, ನಮ್ಮ ಹತ್ರ ಒಂದು ಸೊತ್ತು ಅಂತ ನಾವು ಸೇರಿಸಿ ಇಟ್ಕೋಬಹುದು. ಬಟ್ ಅದೇ ಆ ಚಿನ್ನವನ್ನು ಆಭರಣವಾಗಿ ಮಾಡಿದಾಗ, ಆಹಾ ಈ ನೆಕ್ಲೆಸ್ ತುಂಬ ದಿನದಿಂದ ನನಗೊಂದು ಕಣ್ಣಿತ್ತಪ್ಪ, ಇದ್ಬೇಕಿತ್ತು, ಈ ಓಲೆ ಅಷ್ಟೊಂದು ಚೆನ್ನಾಗಿದೆಯಲ್ಲ, ಈ ಥರದ ಡಿಸೈನು ಸೂಪರಾಗಿ ಮಾಡೋದನ್ನು ನನಗೊಂದು ಬೇಕಪ್ಪ ಅಂತ ಆಸೆ ಪಡೋದು, ನಮಗೆ ಆಕರ್ಷಣೆ ಆಗೋದು ಆ ಆಭರಣ. ಸೊ ಏನು ಹೇಳ್ತಾರೆ ಅಂದರೆ, ಭಗವಂತ 24 ಕ್ಯಾರೆಟ್ ಚಿನ್ನ, ಆದರೆ ಈ ಆಭರಣಗಳಿದೆಯಲ್ಲ, ಈ ಆಭರಣಗಳು ಭಗವಂತನ ನಾಮದ ಹಾಗೆ ಅಂತೆ. ಆ ರೀತಿಯಲ್ಲಿ ನಮಗೆ ನಾಮದ ಮೇಲೆ ಆ ಒಂದು ಆಕರ್ಷಣೆ ಇರಬೇಕು. ಆ ಆಕರ್ಷಣೆ ಇದ್ದರೆ ನಾವು ಭಗವಂತನ ಹತ್ರ ಸೇರಕ್ಕೆ ತಡವೇ ಇರೋದಿಲ್ಲ ಅಂತ ಹೇಳ್ತಾಳೆ. ಕೇವಲ ಸಮ್ಟೈಮ್ಸ್ ಏನಾಗತ್ತೆ ಅಂದರೆ, ಜಪಿಸ್ಬೇಕಲ್ಲ ಅಂತ ಜಪಿಸ್ತೀವಿ, ಭೌತಿಕ ಲಾಭಕ್ಕಾಗಿ ಜಪಿಸ್ತೀವಿ, ಮುಕ್ತಿಗಾಗಿ ಜಪಿಸ್ತೀವಿ. ಇಂತಹ ಜಪ ಮಾಡಿದ್ರೂ ಕೂಡ ಲಾಭ ಇದೆ, ಆದರೆ ಇಂತಹ ಜಪವನ್ನು ಮಾಡೋದ್ ಬದಲು ಆಕರ್ಷಣೆಯಿಂದ ಭಗವಂತನಿಗೆ ನಮ್ಮ ಬೇಗ ಹೋಗಬೇಕು, ಭಗವಂತನಿಗೆ ನಾವು ಸೇವೆ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಜಪ ಮಾಡಿದರೆ ಇನ್ನೂ ಎಷ್ಟು ಬೇಗ ಭಗವಂತನ ಹತ್ರ ಹೋಗ್ಬೋದು ಅಂತ ಆಂಡಾಳಿ ಪಾಸುರದಿಂದ ನಮ್ಗೆ ಹೇಳ್ಕೊಡ್ತಾ ಇದ್ದಾಳೆ. ஃபர்ஸ்ட் லைன் ஆயிட்டு, ஓங்கி உலகளந்த உத்தமன் பேர்பாடி நாங்கள் நம் பாவைக்கு சாற்று நீராடினாள். நாம் ಪಾವೈಕ್ಕಿ ಸಾಟ್ರಿ, ನಾಗಳಂದರೆ ನಾವು, ನಮ್ಮ ಪಾವೈಕ್ಕಿ, ನಮ್ಮ ಅಂದರೆ ನಮ್ಮದು, ಪಾವೈ ಅಂದರೆ ಇದು ವ್ರತ, ನೀರಾಡಿನಾಳ್ ಅಂದರೆ ಸ್ನಾನ ಮಾಡೋದು. ತೀಂಗಿನ್ರಿ ನಾಡೆல்லாம், ತೀಂಗಿನ್ರಿ ಅಂದರೆ ತೊಂದರೆಗಳೆಲ್ಲ, ಪ್ರಾಬ್ಲಮ್ಸ್ ಎಲ್ಲ ಬರೋದು. ನಾಡೆல்லாம் ಅಂದರೆ ಈ ಇಡೀ ಜಗತ್ತು ಅಂತ ಹೇಳೋದು. ಸೊ ಇದಕ್ಕೆ ಏನು ಅರ್ಥ ಅಂತಂದರೆ, ನಾವು ಸ್ನಾನ ಮಾಡ್ತೀವಿ ಆಯಿತಾ, ಒಂದು ವೃತ್ತವನ್ನು ಆಚರಿಸ್ಬೇಕಾದ್ರೆ ನಾವು ಚೆನ್ನಾಗಿ ಶುದ್ಧವಾಗಿರಬೇಕು ಅಂತ ಮೈಯೆಲ್ಲ ಸ್ನಾನ ಮಾಡಿ ಎಲ್ಲ ಭಗವಂತನ ಮುಂದೆ ಹೋಗಿ ನಿಂತು ಮಾಡ್ತೀವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ವೃತ್ತದ ಅಂದರೆ ನಾವು ಶುದ್ಧೀಕರಣಕ್ಕೆ ಮೈ ಸ್ನಾನ ಮಾಡ್ತೀವಿ, ಬಟ್ ಈ ವೃತ್ತದ ನೆಪದಲ್ಲಾದರೂ ಸಹ ಭಕ್ತರು ನಾಮಸ್ಮರಣೆಯ ಸ್ನಾನವನ್ನು ಮಾಡಬೇಕು. ಆವಾಗ ನಮ್ಮೊಳಗಿರೋ ಆ ಸೋಲ್ ಇದೆಯಲ್ಲ, ಅದಕ್ಕೆ ಆ ಒಂದು ಸಂತೋಷ ಸಿಗತ್ತಂತೆ. ಭಗವಂತನಿಂದ ನಾವು ಎಷ್ಟು ದೂರ ಸಪ್ರೇಟ್ ಆಗಿದ್ದೀವಿ ಅನ್ನೋದನ್ನು ತಿಳಿಯುತ್ತೆ. ಆ ಸಪ್ರೇಷನ್ ನಾವು ಕಡಿಮೆ ಮಾಡಬೇಕು ಅಂತ ಭಗವಂತನ ಹತ್ರ ನಮ್ಮ ರಿಲೇಷನ್ಶಿಪ್ನ ಇನ್ನೂ ಚೆನ್ನಾಗಿ ಮಾಡ್ಕೋತೀವಿ. ನಮ್ಮ ಗುರಿ ಅದಾಗಬೇಕಂತೆ, ಅದನ್ನು ಆನಂದಿಸಬೇಕು. ಆ ನಾಮವನ್ನು ಸಿಗಕ್ಕೆ ನಮಗೆ ಬಾಯಲ್ಲಿ ಬರೋಕ್ಕೆ ಅಷ್ಟೊಂದು ಪುಣ್ಯ ಅಂತೆ. ಅಂತಹ ಒಂದು ನಾಮವನ್ನು ಬಾಯಲ್ಲಿ ಉಚ್ಚರಿಸಲಿ ನಮಗೆ ಸಿಕ್ಕಬೇಕಾದ್ರೆ ಅದನ್ನು ನಾವು ಅನುಭವಿಸಿ ಹಾಡಬೇಕು. ಇದು ನಮ್ಮ ವೈಯಕ್ತಿಕವಾಗಿ ನಮಗೆ ಅದು ನಮಗೆ ಲಾಭ ಕೊಡೋದು ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಅದರ ಫಲ, ಸಮಾಜಕ್ಕೆ ಸೌಭಾಗ್ಯ ಮತ್ತು ಸಾರ್ವಭೌಮ ಸಮೃದ್ಧಿ ಕೂಡ ಸಿಗತ್ತೆ ಅಂತ ಹೇಳ್ತಾ ಇದ್ದಾಳೆ. ತೀಂಗಿನ್ರಿ ನಾಡಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾಳೆ? ಯಾವ ಅಪಾಯವೂ ನಮ್ಗೆ ಇರೋದಿಲ್ಲ, ದುಃಖವೂ ಸಿಗೋದಿಲ್ಲ. ಭಗವಂತನ ನಾಮ ತಗೊಂಡ್ರೆ ಜನರಿಗೆ ಕಷ್ಟ ಎಲ್ಲ ಹೊಟ್ಟೋಗುತ್ತೆ. ಆಮೇಲೆ ನೆಕ್ಸ್ಟ್ ಹೇಳೋದು, ಮುಮ್ಮಾರಿ ಪೇಯ್ದು. ಮುಮ್ಮಾರಿ ಅಂದರೆ 3 ಸಲ. ಪೇಯ್ದು ಮಾರಿ ಅಂದರೆ ಮಳೆ, ಪೇಯ್ದು ಅಂದರೆ ಸುರಿಯುವುದು. ಮಳೆ ಸುರಿಯತ್ತಂತೆ ಅಂದರೆ ಸಮೃದ್ಧಿ ನಮ್ಮೊಳಗೆ. ಶಾಸ್ತ್ರವನ್ನು ನಾವು ಪಾಲಿಸ್ಕೊಂಡು ಹೋದಾಗ ನಮ್ಮ ಸಮೃದ್ಧಿ ನಾವು ಕಾಣ್ಬೋದು, ಈ ಜಗತ್ತಿನ ಸಮೃದ್ಧಿ ನಾವು ಕಾಣ್ಬೋದು. ಅದಕ್ಕೆ ಈ ಸಮೃದ್ಧಿ ನಿಮ್ಗೆ ಹೆಂಗೆ ಕಾಣುತ್ತೆ, ಯಾವ ರೀತಿಯಲ್ಲಿ ಕಾಣುತ್ತೆ ಅಂತ ಅವಳು ಕೇಳಿದಾಗ ಆಂಡಾಳು ಹೇಳ್ತಾಳೆ, ತೀಂಗಿನ್ರಿ ನಾಡೆಲ್ಲ ಅಂದರೆ ಯಾವ ಸಿಟಿಸನ್ಗೂ ಯಾವ ಪ್ರಾಬ್ಲಮು ಬರೋದಿಲ್ಲ. ಭಗವಂತನ ನಾಮ ಹೇಳಿದ್ರೆ ಎಲ್ಲ ಪ್ರಾಬ್ಲಮು ಹೊಟ್ಟೋಗುತ್ತೆ. ಮುಮ್ಮಾರಿ ಪೇಯ್ದು ಅಂದರೆ ಮಳೆ ಎಲ್ಲ ಪ್ರಾಪರಾಗಿ ಒಂದು ಸಮತೋಲನದ ಋತು ನಾವು ನೋಡ್ಬೋದು. 9 ದಿನ ಬಿಸಿಲಿದ್ರೆ 1 ದಿನ ಮಳೆ, ಆ ರೀತಿಯಲ್ಲಿ ನೋಡಿದ್ರೆ
ಒಂದು ತಿಂಗಳಲ್ಲಿ 3 ಸಲ ಮಳೆ ಬರುತ್ತಂತೆ. ಸೊ ಆವಾಗ ನಮ್ಮ ಆ ಒಂದು ಋತುಗಳು ಸಮತೋಲನ ಇರಬೇಕಾದ್ರೆ ನಮಗೆ ತುಂಬ ಬಿಸಿಲು, ತುಂಬ ಚಳಿ ಆ ಥರ ಎಲ್ಲ ಇಲ್ಲದೆ ಒಳ್ಳೆಯ ಒಂದು ಕ್ಲೈಮೇಟ್ ನೋಡ್ಬೋದು. ಆವಾಗ ಬೆಳೆಯುವುದೆಲ್ಲ ಚೆನ್ನಾಗಿ ಬೆಳೆದು ಸಮೃದ್ಧಿಗೆ ಆಗತ್ತೆ ಅಂತ. ಆಗ ಅವಳು ಕೇಳ್ತಾಳೆ, ನಿಜವಾಗ್ಲೂ ಆ ಸಮೃದ್ಧಿ ನಾವು ನೋಡೋಕ್ಕಾಗತ್ತಂತ. ಹಾಂ, ಖಂಡಿತ ನೋಡೋಕ್ಕಾಗತ್ತೆ. ಅದು ಹೆಂಗೆ ನಮಗೆ ಗೊತ್ತಾಗತ್ತೆ ಅಂತ ಹೇಳಿದಾಗ ನೆಕ್ಸ್ಟ್ ಲೈನಲ್ಲಿ ಅವಳು ಹೇಳ್ತಾರೆ, ಓಂಗಿ ಪೆರುಂ ಚೆನ್ನಲ್, ಅಂದರೆ ಎತ್ತರವಾಗಿ ಈ ಪ್ಯಾಡಿ ಫೀಲ್ಡ್ ಅಕ್ಕಿಯ ಬೆಳೆ ನೋಡಿದ್ರೆ, ಭತ್ತ ಎಲ್ಲ ಬೆಳೆದಿರತ್ತಲ್ಲ, ಅದು ಹಿಂಗೆ ಸಣ್ಣಕ್ಕೆ ಉದ್ದಕ್ಕೆ ಮೇಲ್ ಹಿಂಗೆ ಹೋಗುತ್ತಲ್ಲ, ಅದನ್ನ ವಾಮನ ರೂಪಕ್ಕೆ ಅವಳು ಹೋಲಿಸ್ತಾ ಇದ್ದಾಳೆ, ಹಿಂಗೆ ಉದ್ದಕ್ಕೆ ಹೋಗ್ತಾ ಇದೆ ಅಂತ. ಅದರ ಮೇಲೆ ಆ ಕೆಂಪು ಭತ್ತದ ಹೂವು ನೀವು ನೋಡಿದ್ರೆ ಅಷ್ಟು ಸುಂದರವಾಗಿ ಕಾಣುತ್ತೆ. ಇದು ಪ್ಯಾಡಿ ಫೀಲ್ಡ್ ನೋಡಿದ್ರೆ ಫುಲ್ ಹಸಿರಾಗಿ ಹಂಗೆ ನೋಡೋಕ್ಕೆ ಅಷ್ಟೊಂದು ಸುಂದರವಾಗಿರುತ್ತೆ. ಸೊ ಒಂದು ಲ್ಯಾಂಡಲ್ಲಿ, ಪ್ಯಾಡಿ ಫೀಲ್ಡಲ್ಲಿ ಮೇಲ್ಗಡೆ ನಾವು ನೋಡಬೇಕಾದ್ರೆ ಹಿಂಗೆ ಬೆಳೆದಿರುವ ಆ ಸಣ್ಣಕ್ಕೆ ಬೆಳೆದಿರುವ ಆ ಒಂದು ಭತ್ತದ ಬೆಳವಣಿಗೆ ಹೂವಿನ ಜೊತೆ ನಾವು ನೋಡ್ಬೋದು. ಅದೇ ಭಗವಂತನ ಮಹಿಮೆಯ ಸಂಕೇತ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೆಳಗಡೆ ನೋಡಬೇಕಾದ್ರೆ ಫುಲ್ಲು ಅಲ್ಲಿ ನೀರು ಜಾಸ್ತಿ ಬಿಟ್ಟಿರ್ತಾರೆ, ರಿವರ್ ಥರ ಅದು ಫ್ಲೋ ಆಗ್ತಾ ಇರುತ್ತೆ ನೀರು, ಅಷ್ಟೊಂದು ನೀರು ಬಿಟ್ಟಿರ್ತಾರೆ. ಅದರಲ್ಲಿ ಮೀನುಗಳು, ಚಿಕ್ಕ ಚಿಕ್ಕ ಮೀನುಗಳು ಅಲ್ಲಿ ಇಲ್ಲಿಯೂ ಸುತ್ತಾಡ್ತಾ ಇರತ್ತಂತೆ. ಸೊ ಇದನ್ನು ಅವಳು ಒಂದು ಕಡೆ ಗೋಪಿಗೂ ಹೋಲಿಸ್ತಾರೆ. ಏನು ಅಂದರೆ ಈ ಪ್ಯಾಡಿ ಫೀಲ್ಡ್ ಕೆಲವುದೆಲ್ಲ ಉದ್ದಕ್ಕೆ ಹಿಂಗೆ ಆದಾಗ ಗಾಳಿಗೆ ಹಿಂಗೆ ಬಗ್ಕೊಂಡು ಹಿಂಗೆ ಇರುತ್ತಲ್ಲ, ಅದನ್ನು ನೋಡಿದಾಗ ಭಗವಂತನ ಆ ಒಂದು ಪಾದಗಳಲ್ಲಿ ಶರಣಾಗುವ ಅವರಿಗೆ ಒಂದು ನಮಸ್ಕಾರವನ್ನು ಮಾಡುವುದನ್ನು ಕಾಣಬಹುದು ಅಂತ ಆ ರೀತಿಯಲ್ಲಿ ಅವರಿಗೆ ಅದನ್ನು ಕಾಣುತ್ತಂತೆ ಆಚಾರ್ಯರುಗಳಿಗೆ. ಸೊ ಮೀನುಗಳು ಅಲ್ಲಿ ತುಳುಕಾಡ್ಕೊಂಡು ಹಾರಿಕೊಂಡು ಅಷ್ಟೊಂದು ಈ ಕಡೆ ಆ ಕಡೆ ಹೋಗ್ತಾ ಇರತ್ತಂತೆ ಸಂಭ್ರಮದಲ್ಲಿ. ಸೊ ಈ ಮೀನುಗಳು ಅಲ್ಲಿ ಅಂದರೆ ಪಕ್ಕ 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 ಇರುತ್ತೆ. ಸೊ ಅವ್ರಿಗೆ ಹೋಗೋಕ್ಕೆ ಎಲ್ಲ ಕಷ್ಟ ಇರುತ್ತೆ. ಬಟ್ ಅಂದರೂ ಹಂಗೆ ಸ್ವಿಮ್ ಮಾಡ್ಕೊಂಡು ಹೋಗೋದೆ ಅಂದರೆ ಈ ಸೊಳ್ಳೆ ಗಿಳ್ಳೆ ಅದರದ್ದು ಮೊಟ್ಟೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಿನ್ನೋಕ್ಕೆ ಈ ಮೀನುಗಳಲ್ಲಿ ಹೋಗ್ತಾ ಇರತ್ತಂತೆ. ಅದಕ್ಕೆ ಓಂಗಿ ಪೆರುಂ ಜನ್ನಲ್ ಊಡು ಕಳೈ ಉಹಲ பூங்குவை போன்றில் பொறிவண்டு ಕಣ್ಪಡುಪ್ಪು. ಸೊ ಪೊರಿವಂಡು ಅಂದರೆ ಇಂತಹ ಒಂದು ಫೀಲ್ಡಲ್ಲಿ ನಾವು ಪೊರಿವಂಡು ಅಂದರೆ ಜೇನು ಹುಳುಗಳು, ನೊಣಗಳು, ಅದು ಎಷ್ಟು ಬ್ಯೂಟಿಫುಲ್ ಆಗಿ ಮೇಲ್ಗಡೆ ಸ್ಪಾಟ್ಸ್ ಎಲ್ಲ ಇಟ್ಟು ಕಲರ್ ಆಗಿ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಜೇನು ನೊಣಗಳನ್ನೆಲ್ಲ ನೋಡ್ಬೋದು. ಅಂತಹ ಒಂದು ಜೇನು ನೊಣಗಳು ಹೂವಿನ ಮೇಲೆ ಒಂದು ಬ್ಲೂ ಕಲರ್ ಲಿಲ್ಲಿ ಮೇಲೆ ಅಲ್ಲಿ ಹೋಗಿ ಕೂತ್ಕೊಂಡು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡುವ ಹಾಗೆ ಕಾಣತ್ತಂತೆ. ಆದರೆ ಚೆನ್ನಾಗಿ ಅದರಲ್ಲಿ ಕಣ್ಪಡುಪು ಅಂದರೆ ಅದರ ಮೇಲೆ ಕೂತ್ಕೊಂಡು ಕುಡಿತಾ ಇರತ್ತಂತೆ ಜೇನನ್ನು ನೆಮ್ಮದಿಯಾಗಿ. ಸೊ ಇದನ್ನು ಏನು ಹಿಂಟ್ ಮಾಡ್ತಾರೆ ಇಲ್ಲಿ ಅಂದರೆ ಆ ಬ್ಯೂಟಿ, ಅಂದರೆ ನಾವು ಭಗವಂತನ ಆ ಕೃಪೆ ನೋಡಿದ್ರೆ, ಈ ಪ್ಯಾಡಿ ಫೀಲ್ಡ್ ನೋಡಿದ್ರೆ ಹಸಿರಾಗಿ ಎಲ್ಲ ಕಡೆನೂ ನೋಡಬೇಕಾದ್ರೆ ಪ್ರಾಸ್ಪರಿಟಿ, ಸಮೃದ್ಧಿಯನ್ನು ನಾವು ನೋಡ್ಬೋದು, ಸುಂದರ ಮತ್ತು ಸಮೃದ್ಧಿಯನ್ನು ನೋಡ್ಬೋದು. ಇದೇ ನಮಗೆ ಕಾಣುತ್ತೆ ಅಂತ ಹೇಳ್ತಾಳೆ. ಮತ್ತು ಆಂಡಾಳು ಫರ್ದರ್ ಆಗಿ ಮುಂದೆ ಹೋಗಬೇಕಾದ್ರೆ ಅವರು ಈ ಗ್ರಾಮದ ಸಂಪತ್ತಿನ ಬಗ್ಗೆನೂ ಮಾತಾಡ್ತಾ ಇದ್ದಾಳೆ. ಗ್ರಾಮದಲ್ಲಿ ಏನಪ್ಪ ಸಂಪತ್ತು ಅಂದರೆ, ತೀಂಗಾದೆ ಪುಕ್ಕು ಇರಿಂದ ಚೀರ್ತ ಮೂಲೈ ಪಟ್ರಿ ವಾಂಗ ಕುಡಂ ನಿರೈಕುಂ ವಳ್ಳಲ್ ಪೆರುಂ ಪಶುಗಳು ಅಂದರೆ ಹಸುಗಳು, ಶಾಶ್ವತ ಅಂದರೆ ಅದು ಅದೇ ಒಂದು ಶಾಶ್ವತ ಸಂಪತ್ತು ಅಂತ ಹೇಳ್ತಾರೆ. ವಳ್ಳಲ್ ಪೆರುಂ ಪಶುಗಳು ಅತ್ಯಂತ ಅಂದರೆ ಹಾಲು ತುಂಬಿ ತುಳ್ಕಾಡ್ಕೊಂಡು ಆಚೆ ಸುರಿತಾ ಇರತ್ತಂತೆ ನಿರಂತರವಾಗಿ. ಅಂತಹ ದೊಡ್ಡ ಹಸುಗಳು ನೋಡ್ಬೋದು. ತೀಂಗಾದೆ ಅಂದರೆ ವಿತೌಟ್ ಏನೋ ಒಂದು ಹಿಂಜರದೆ ಇಲ್ಲದೆ, ಮತ್ತು ಚೀರ್ತ ಮುಳೆ ಅಂದರೆ ಹಾಲು ತುಂಬಿದ ಆ ಕೆಚ್ಚಲುಗಳು. ಕುಡಂ ನಿರೈಂದು ಅಂದರೆ ನಮ್ಮ ಬಿಂದಿಗೆ ಎಲ್ಲ ತುಂಬಿ. ಸೊ ಇದರಲ್ಲಿ ಏನು ಹೇಳಕ್ಕೆ ಬರ್ತಾಳೆ ಅಂದರೆ, ಈ ಗೋಪಾಲಕರು ಇದ್ದಾರಲ್ಲ, ಹಸುವನ್ನು ಕರೆಯಲು ತುಂಬ ಹಿಂಜರಿತಾರಂತೆ. ಯಾಕೆ ಅಂದರೆ ಅದು ಹಸುವಿನ ಆ ಮಡಲು ಇದೆಯಲ್ಲ, ಆ ಮಡಲು ತುಂಬಿ ತುಳ್ಕಾಡ್ಕೊಂಡು ಹಾಲು ತುಂಬಿಕೊಂಡಿರತ್ತಂತೆ. ಒಂದು ಭಗವಂತನ ಒಂದು ಆ ಕೃಷ್ಣನ ಮೇಲೆ ಇರುವ ಆ ಭಕ್ತಿ ಇದೆಯಲ್ಲ, ಆ ಭಕ್ತಿಯನ್ನು ಒಂದು ನಿಮಿಷ ಅದನ್ನ ನೆನೆಸ್ಕೊಂಡು, ಕೃಷ್ಣನನ್ನು ನೆನೆಸ್ಕೊಂಡು ಆ ಭಕ್ತಿಯಿಂದ ಆ ಒಂದು ಆ ಕೆಚ್ಚಲುಗಳನ್ನು ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕಂದ್ರೆ ಆ ಹಾಲು ಮಗುಗೆ, ಆ ಕರುಗೆ ಹೆಂಗೆ
ಮುಟ್ಟದೇನೆ ಹಾಲು ಸುರಿಯುತ್ತೋ ಆ ರೀತಿಯಲ್ಲಿ ಇಲ್ಲಿ ಹಸುಗಳು ಹಾಲನ್ನು ಸುರಿತಾ ಇರ್ತಂತೆ. ಇವರು ಈ ಗೋಪಾಲಕರು ಒಂದು ಬಿಂದಿಗೆ ತೆಗೆದು ಇಲ್ಲಿ ಇಟ್ಟು ಮತ್ತೊಂದು ಬಿಂದಿಗೆ ಎತ್ತಷ್ಟೊಳಗೆ ತುಂಬಿಕೊಂಡು ಕೆಳಗೆಲ್ಲ ಸುರಿದೋಗತ್ತಂತೆ. ಅಷ್ಟೊಂದು ಹಾಲು ಬರ್ತಾನೆ ಇರತ್ತಂತೆ. ಅಂತಹ ಒಂದು ಹೆಲ್ತಿ ಕೌಸ್ ಆ ಕೃಷ್ಣನ ಕಾಲದಲ್ಲಿ ನೋಡಬಹುದು. ಅಷ್ಟೊಂದು ಆಕ್ಟಿವ್ ಆ್ಯಂಡ್ ಹೆಲ್ತಿ ಆಗಿರೋ ಕೌಸು ಹಂಗಿರ್ತಂತೆ. ಏನು ಅಂದರೆ ಅದಕ್ಕೆ ಹೋಲಿಸೋದು ಹನುಮಂತ ಹೆಂಗೆ ಈ ಇದಕ್ಕೆ ಅಂದರೆ ಸಮುದ್ರವನ್ನು ದಾಟೋದು ಎಷ್ಟು ಕಷ್ಟವಾದ ಗ್ರೇಟ್ ಟಾಸ್ಕ್, ಅದೇ ರೀತಿಯ ಕಷ್ಟ ಅಂತೆ ಈ ಗೋಪಾಲಕರಿಗೆ ಹಾಲನ್ನು ತಗೊಳ್ಳೋದು. ಒಂದು ಬಿಂದಿಗೆ ತೆಗೆದು ಇನ್ನೊಂದು ಬಿಂದಿಗೆ ತೆಗೆದು ಹಿಂಗೆ ಇಡಷ್ಟೊಳಗೆ ಕ್ಯಾನೆಲ್ಲ ತುಂಬು ತುಳ್ಕಾಡ್ಬೇಕಾದ್ರೆ ಅವ್ರಿಗೆ ಅಷ್ಟೊಂದು ಕಷ್ಟ ಅಂತೆ. ಅಂತಹ ಒಂದು ಸಂಪತ್ತು ತುಂಬಿರತ್ತಂತೆ ಭಗವಂತ ಇದ್ದರೆ. ಸೊ ಇದೆಲ್ಲ ಏನು ಅಂತಂದರೆ ನೀಂಗಾದ ಅಂದರೆ ವಿಶ್ವಾಸ ಅಂದರೆ ಶಾಶ್ವತವಾದ ಸಂಪತ್ತು ಇದಲ್ಲ. ಅಂತಹ ಒಂದು ಶಾಶ್ವತವಾದ ಸಂಪತ್ತು ನಮಗೆ ನಿರೈಂದು ಎಷ್ಟು ಹೆಂಗೆ ಸಿಗಬೇಕು ಅಂದರೆ ಸಮೃದ್ಧಿ ಬರುವ ಫುಲ್ ಹಾಗೆ ತುಂಬಿ ಹೆಂಗೆ ಹಾಲು ತುಂಬಿ ಬರುತ್ತೋ ಆ ರೀತಿಯಲ್ಲಿ ನಮಗೆ ಈ ಸಂಪತ್ತೆಲ್ಲ ಬರುತ್ತೆ ಅಂತ. ಎವರ್ ಲಾಸ್ಟಿಂಗ್ ಇದೆಲ್ಲ ನಮಗೆ ನಿರೇಂದೇಳೋರೆಂಬಾವಾಯ್ ಅಂತಹ ಭಗವಂತ ಕೃಷ್ಣನನ್ನು ನಾವು ಬೇಡಬೇಕು. ಅವನು ನಾವು ಬೇಡಿದಾಗ ನಮ್ಮೊಳಗೆ ಒಂದು ಜ್ಞಾನವನ್ನು ಕೊಟ್ಟು ನಮ್ಮನ್ನು ಇಲ್ಲಿಂದ ಈ ನಮ್ಮ ಒಂದು ನಮಗೆ ಮಾತ್ರ ಒಂದು ಡೆವಲಪ್ಮೆಂಟ್ ಅಂದರೆ ಈ ಕೃಷ್ಣ ಕಾನ್ಷಿಯಸ್ ಡೆವಲಪ್ಮೆಂಟ್ ಮಾತ್ರ ಅಲ್ಲ, ನಮ್ಮ ವಠಾರವಾದ ಎಲ್ಲ ಜನರಿಗೂ ಆ ಒಂದು ಸಂಪತ್ತು ಮತ್ತು ಆ ನಾಲೆಜನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ತಾತ್ಕಾಲಿಕವಾದ ಸಂಪತ್ತಲ್ಲ, ಇದು ಧರ್ಮ, ಜ್ಞಾನ, ಭಕ್ತಿ, ಸಮೃದ್ಧಿ ಇದೆಲ್ಲ ಕೊಡುವ ಸಿಗಬೇಕಾದ ಅಂತಹ ಒಂದು ಇದು ಗೋಪಿಯರಿಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಸಿಗತ್ತೆ ಅಂತ ಆಂಡಾಳ್ ಹೇಳ್ತಾ ಇದ್ದಾಳೆ. ಇದನ್ನು ಬಲಿ ಮಹಾರಾಜ ಅವರು ಉತ್ತಮನ್ ಅಂತ ಹೇಳಬೇಕಾದ್ರೆ ಭಾಗವತಂ ಆ ಶ್ಲೋಕಗಳನ್ನೆಲ್ಲ ನಾವು ಜ್ಞಾಪಿಸ್ಕೋಬೋದು. ಬಲಿ ಮಹಾರಾಜರು 8.19.19 ಶ್ರೀಮದ್ ಭಾಗವತದಲ್ಲಿ ಬರಿತಾ ಇದ್ದಾರೆ. ಏನಂತ ಅದರ ಅನುವಾದ ಹೇಗಿದೆ ಅಂದರೆ, ನಾನು 3 ಲೋಕಗಳಲ್ಲೂ ಒಡೆಯನಾಗಿದ್ದು ನನಗೆ ಇಡೀ ಒಂದು ದ್ವೀಪವನ್ನೇ ಕೊಡಬಲ್ಲೆ, ನೀನು ನನ್ನಿಂದ ಏನನ್ನೂ ಬಂದಿರುವೆ ಮತ್ತು ನಿನ್ನ ಮಧುರ ವಚನಗಳಿಂದ ನನ್ನನ್ನು ಸಂತೋಷಪಡಿಸಿರುವೆ. ಆದರೆ ನೀನು 3 ಹೆಜ್ಜೆಗಳ ಭೂಮಿಯನ್ನು ಮಾತ್ರ ಕೇಳುತ್ತಿರುವೆ, ಆದ್ದರಿಂದ ನೀನು ಅಷ್ಟು ಬುದ್ಧಿವಂತನಲ್ಲ. ಇದು ಬಲಿ ಮಹಾರಾಜ ವಾಮನ ಇವರಿಬ್ಬರ ಕಾನ್ವರ್ಸೇಷನ್. ನಿನಗೆ ಬುದ್ಧಿನೇ ಇಲ್ಲ, ನೀನು ಎಷ್ಟು ಚೆನ್ನಾಗಿದ್ಯಾ, ಏನೋ ಕೇಳಕ್ಕೆ ಬಂದಿದ್ಯಾ, ನನ್ನ ಹತ್ರ ಬಂದು ಕೇಳಿದ್ಯಾ, ನನ್ನ ಹತ್ರ ಎಲ್ಲ ಇದೆ, ನಾನು ನಿನಗೆ ಕೊಡೋಕ್ಕೆ ರೆಡಿಯಾಗಿದ್ದೀನಿ, ನೀನು 3 ಹೆಜ್ಜೆ ಕೇಳ್ತಿದ್ಯಲ್ಲ, ನೀನು ಬುದ್ಧಿವಂತನೇ ಅಲ್ಲ, ನಿನಗೆ ಅಷ್ಟು ಏನು ಗೊತ್ತಾಗಲ್ವಾ ಅಂತ. ಬುದ್ಧಿ ಇದ್ದರೂ ಕೂಡ ಬುದ್ಧಿವಂತನಿಲ್ಲದೆ ನಿನ್ನ ಅಟ್ಲೀಸ್ಟ್ ನಿನಗೆ ಬೇಕಿರೋ ಒಂದು ನೀಡ್ಸ್ ಏನೇನೆಲ್ಲ ದಿನನಿತ್ಯ ಬೇಕೋ ಅದನ್ನಾದರೂ ನೀ ಕೇಳ್ಕೊಬೋದಲ್ವಾ ಅಂತ ಹೇಳ್ತಾ ಇದ್ದೇನೆ. ಸೊ ಇದರಲ್ಲಿ ಏನು ಗೊತ್ತಾಗತ್ತೆ ಅಂದರೆ, ಬಲಿ ಮಹಾರಾಜನ ಅಹಂಕಾರ ಒಂದು ಕಡೆ ಇದೆ, ಆದರೆ ಭಗವಂತ ನಮಗೆ ಇದರಲ್ಲಿ ನಮ್ಮ ಡಿಸೈರ್, ನಮ್ಮ ಆಸೆಗಳನ್ನೆಲ್ಲ ಹೆಂಗೆ ಇಟ್ಕೋಬೇಕು, ನಾವು ಎಷ್ಟು ಬೇಕೋ ಮಿನಿಮಮ್ ಅಷ್ಟೇ ಇಟ್ಕೋಬೇಕು, ಅತಿ ಆಸೆ ಪಡಬಾರ್ದು ಅನ್ನೋದನ್ನು ಬ್ರಾಹ್ಮಣನಾಗಿ ಹುಟ್ಟಿ ಆ ಹುಡುಗನು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಮಿನಿಮಮ್ ನೀಡ್ಸ್ ಅದರಲ್ಲೇ ನಾವು ತೃಪ್ತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. 8.19.20 ನಪುಮಾಂ ಉಪವಜ್ಯ ಭೂಯೋ ಯಚಿತುಂ ಅರ್ಹತಿ ತಸ್ಮಾದ್ ವೃತ್ತೀಕರಿಂ ಭೂಮಿಂ ವಥೋ ಕಾಮಂ ಪಟಿಚ್ಛಮಿ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಬಲಿ ಮಹಾರಾಜ ಅಂದರೆ, ಬಾಲಕನೇ ಏನನ್ನೂ ಯಾಚಿಸಲು ನನ್ನ ಬಳಿಗೆ ಬಂದನು, ಎಲ್ಲೆಲ್ಲೂ ಮತ್ತೇನೂ ಕೇಳಬಹುದಲ್ಲ. ಆದ್ದರಿಂದ ನೀನು ಬಯಸಿದರೆ ನನ್ನ ಶೋಷಣೆಗೆ ಅಗತ್ಯವಾದ ಭೂಮಿಯನ್ನು ನಿನ್ನನ್ನು ಕೇಳಬಹುದು. ನೀನು ಯಾರ ಹತ್ರನೂ ಹೋಗಿ ಬೇರೆ ಏನೂ ಕೇಳಬಾರ್ದು, ನಿನ್ಗೆ ಏನೇನು ಬೇಕೋ ಎಲ್ಲ ನಾನೇ ಪ್ರೊವೈಡ್ ಮಾಡ್ತೇನೆ, ನನ್ನ ಹತ್ರ ಎಲ್ಲ ಇದೆ, ನನ್ನ ಹತ್ರ ಬಂದಾದ್ಮೇಲೆ ನೀನು ಒಬ್ಬರ ಹತ್ರನೂ ಹೋಗಬಾರ್ದು, ನಿನ್ನ ಎಲ್ಲ ವಿಷಸ್ಸು ನಾನೇ ನೆರವೇರಿಸ್ತೀನಿ ಅಂತ ಒಂದು ಅಹಂಕಾರದಿಂದ ಇಲ್ಲಿ ಬಲಿ ಮಹಾರಾಜ ಮಾತಾಡ್ತಾ ಇದ್ದಾರೆ.
ಅಂದರೆ ಅವನ ಹತ್ರ ಬಂದ ತಕ್ಷಣ ಬೇರೆ ಯಾರ ಹತ್ರ ಹೋಗೋಕ್ಕೆ ಚಾನ್ಸ್ ಇಲ್ಲ, ಅವನು ಏನೇನು ಬೇಕೋ ಎಲ್ಲ ಅವನೇ ಪ್ರೊವೈಡ್ ಮಾಡ್ತಾನೆ. ಅಂದರೆ ಇದರಲ್ಲಿ ಎರಡೂ ಇದೆ. ಅಂದರೆ ಬಲಿಮಾರ ಎಷ್ಟು ಒಂದು ದಾನಶೀಲನಾಗಿದ್ದ ಅನ್ನೋದನ್ನು ನೋಡಬಹುದು, ಅವನ ಅಹಂಕಾರವನ್ನು ನೋಡಬಹುದು. ಅದಕ್ಕೆ ಉತ್ತರವಾಗಿ ಭಗವಂತ 21ರಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಭಗವಾನು ವಾಚ ಯಾವಂತೋ ವಿಷಯ ಪ್ರೇಷ್ಠಾ ತ್ರಿಲೋಕ್ಯಂ ಅಜಿತೇಂದ್ರಿಯ ನ ಸಕ್ನುವಂತಿ ತೇ ಸರ್ವೇ ಪ್ರತಿಪೂರ್ಣಯಿತಂ ನೃಪಃ. ಇದರಲ್ಲಿ ಏನು ಹೇಳ್ತಾಳೆ, ದೇವೋತ್ತಮ ಪರಮಪುರುಷನು ನುಡಿದನು, ರಾಜನೇ ಇಂದ್ರಿಯಗಳ ನಿಗ್ರಹವಿಲ್ಲದವನನ್ನು ಒಬ್ಬನು ಇಂದ್ರಿಯಗಳನ್ನು ತೃಪ್ತಪಡಿಸುವ 3 ಲೋಕಗಳಲ್ಲಿರುವುದೆಲ್ಲ ಸಹ ತೃಪ್ತಪಡಿಸಲಾರದು. ಅಂದರೆ ನಮ್ಮ ಇಂದ್ರಿಯಗಳನ್ನೆಲ್ಲ ತೃಪ್ತಿ ಆಗದೆ ಇದ್ರೆ 3 ಲೋಕನೂ ಸಹ ನಿಮ್ಮ ಕೈಯಲ್ಲಿ ಕಾಮನ್ ಭೂಮಿನ ಕೊಟ್ಬಿಟ್ರು ಕೂಡ ನೀವು ತೃಪ್ತಿನೇ ಪಡೋದಿಲ್ಲ. ಸೊ ಅದರಿಂದ ನಮ್ಮ ಇಂದ್ರಿಯಗಳನ್ನೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಇಂದ್ರಿಯದ ಕಂಟ್ರೋಲಲ್ಲಿ ಇದ್ದರೆ ಪ್ರಯೋಜನವೇ ಇಲ್ಲ. ಸೊ ಇಂದ್ರಿಯ ನಿಯಂತ್ರಣದಿಂದ ಇಂದ್ರಿಯಗಳನ್ನು ಪೂರ್ಣ ಬ್ರಹ್ಮಾಂಡವು ಏನು ಮಾಡಿದ್ರೂ ತೃಪ್ತಿ, ನೀವು ಬ್ರಹ್ಮಾಂಡನೇ ಕೊಟ್ಟರು ಅದು ನಮಗೆ ತೃಪ್ತಿ ಆಗೋದಿಲ್ಲ. ಸೊ ನಾವು ಇಂದ್ರಿಯಗಳ ಕಂಟ್ರೋಲಲ್ಲ, ನಾವು ನಮ್ಮ ಕಂಟ್ರೋಲಲ್ಲಿ ಆ ಇಂದ್ರಿಯಗಳನ್ನೆಲ್ಲ ಇಟ್ಕೋಬೇಕು ಅಂತ ಇದರಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. 22 ಅಲ್ಲಿ ಭಗವಂತ ಹೇಳೋದೇನು ಅಂದರೆ, ನಾನು 3 ಹೆಜ್ಜೆಗಳ ಭೂಮಿಯಿಂದ ತೃಪ್ತನಾಗಿದ್ದೇನೆ, ಖಂಡಿತವಾಗಿಯೂ 9 ಖಂಡಗಳಿಂದ ಕೂಡಿದ ಸಪ್ತದ್ವೀಪಗಳೊಂದಿಗೆ ಪಡೆದೂ ಕೂಡ ತೃಪ್ತನಾಗಲಾರದೆ ಲಾರೆನು. ನಾನು ಒಂದು ದ್ವೀಪವನ್ನು ಪಡೆದಿದ್ದರೂ ಸಹ ಇಂತಹ ದ್ವೀಪಗಳನ್ನು ಪಡೆಯಲು ಇಚ್ಛಿಸುತ್ತೇನೆ ಅಂತ. ಏನಂದರೆ ನಮ್ಮ ಕ್ಯಾರೆಕ್ಟರ್ ಹೆಂಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ನನಗೆ ಒಂದು ಭೂಮಿ ಬೇಕಿದೆ ಅಪ್ಪ, ನಮ್ಗೆ ಅವಶ್ಯಕತೆ ಇರೋದು ಒಂದು ಭೂಮಿ, ಆ ಭೂಮಿನ ಕೊಟ್ಬಿಡ್ತಾರೆ. ಕೊಟ್ಟಾಗ ನಮಗೆ ಆ ಆಸೆ ನೆರವೇರ್ತೋ ಇಲ್ಲ. ಒಂದು ಭೂಮಿ ಸಿಕ್ತೆ, ಆ ಪಕ್ಕದಲ್ಲಿರೋ ಲ್ಯಾಂಡು ಸಿಕ್ಕಿದ್ರೆ ನಾವು ಇನ್ನೂ ಅದೆಲ್ಲ ಮಾಡ್ಬೋದಲ್ಲ. ಮತ್ತು ಅದು ಸಿಕ್ಬಿಟ್ರೆ ಒಂದು ಇಡೀ ದ್ವೀಪನೂ ಕೊಟ್ಟರು ಕೂಡ ಆ ಸಪ್ತದ್ವೀಪನೂ ಬೇಕು, ನಮಗೆ 7 ದ್ವೀಪನೂ ಬೇಕು ಅನ್ನೋದನ್ನು ನಾವು ಆಸೆ ಪಡ್ತೀವಿ. ಸೊ ನನ್ನ ಬಳಿ ಬೇಡಿಕೊಂಡುವನು ಮತ್ತೆ ಯಾರ ಬಳಿನೂ ಬೇಡ್ಕೊಳ್ಬಾರ್ದು. ಅಹಂಕಾರ ಇದ್ರೂ ಬಲಿಯನ್ನು ದಾನ ಸಂಕಲ್ಪ ದೃಢವಾಗಿತ್ತು. ಅಂತಹ ಬಲಿ ಮಹಾರಾಜ ಅಹಂಕಾರ ಇದ್ರೂ ಕೂಡ ಅವನ ದಾನ ತುಂಬ ದೃಢವಾಗಿತ್ತು. ಶುಕ್ರಾಚಾರ್ಯ ಎಚ್ಚರಿಸಿದ್ರು, ಇದು ಭಗವಂತನಿಗೆ ಕೊಡಬೇಡ ಅಂತ ಅಂದರೂ ಅವನು ಬಿಡಲಿಲ್ಲ. ಭಗವಂತನ ಆ ಒಂದು ಸ್ವಭಾವ ಏನೇ ಆದರೂ ಪರವಾಗಿಲ್ಲ, ನಾ ಭಗವಂತನ ಹತ್ರ ಶರಣಾಗ್ತೀನಿ ಅಂದ್ಬಿಟ್ಟು ಹೇಳ್ತಾನೆ. ಸೊ ಆದ್ದರಿಂದ ಈ ಪಾಸುರದಲ್ಲಿ ನಾವು ಏನು ಕಳಿತೀವಿ ಅಂದರೆ, ಧರ್ಮವನ್ನು ನಿಷ್ಠೆಯಿಂದ ಪಾಲಿಸೋಣ, ಸ್ವಾರ್ಥವಿಲ್ಲದೆ ಆಚರಿಸೋಣ, ಭಗವಂತನ ನಾಮವನ್ನು ಕೀರ್ತಿ ಅದನ್ನು ಹಾಡಿ ನಮ್ಮನ್ನು ಭಗವಂತನ ಹತ್ರ ಬೇಗನೆ ಕರ್ಕೊಂಡು ಹೋಗೋಣ. ಇದು ನಮಗೆ ಮಾತ್ರ ಅಲ್ಲ, ಸಾಮಾಜಿಕ, ದೇಶ, ಜಗತ್ತು ಎಲ್ಲ ಸಮೃದ್ಧಿಗೂ ಇದು ಕಾರಣವಾಗುತ್ತೆ. ಸೊ ಕೊನೆಯದಾಗಿ ಆಂಡಾಳು ಈ ಇಡೀ ಜಗತ್ತಿಗೆ ಕಲ್ಯಾಣಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾಳೆ. ತ್ರಿವಿಕ್ರಮನ ಹತ್ರ ಆಶೀರ್ವಾದವನ್ನು ಕೇಳ್ತಾ ಇದ್ದಾಳೆ. ಸೊ ಮನೆಯ ಸಮೃದ್ಧಿ ಆಗಲಿ ಆದರೂ ಸಹ ನಮ್ಮ ನಾಡಿನ ಉತ್ತಮ ಉನ್ನತಿಗಾಗಲಿ, ಹೃದಯದಲ್ಲಿ ಭಕ್ತಿಯನ್ನು ಬೆಳೆಸೋಕ್ಕಾಗಲಿ ಈ ಭಗವಂತನೇ ನಮ್ಮನ್ನು ಸಹಾಯ ಮಾಡೋದು. ಆದ್ದರಿಂದ ಈ ಭಗವಂತನನ್ನು ನಾವು ನಾಮವನ್ನು ಸಂತೋಷವಾಗಿ ದಿನನಿತ್ಯ ಹಾಡೋಣ ಅಂತ ಈ ಪಾಸುರದಲ್ಲಿ ಹೇಳಿ ಆಂಡಾಳು ನಮ್ಮನ್ನು ಇದನ್ನು ಹೇಳಿ ಅದನ್ನು ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಹರೇ ಕೃಷ್ಣ ಮಾತಾಡಿ ತುಂಬ ಧನ್ಯವಾದಗಳು. ತುಂಬ ಇವತ್ತು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಸ್ಪೆಷಲಿ ಉತ್ತಮ ಉಪೇಂದ್ರ, ಉತ್ತಮ ಉರುಕ್ರಮ ಮತ್ತು ಧರ್ಮವನ್ನ ನಾವು ಪಾಲಿಸಿ ಕೃಷ್ಣನ ಪ್ರೀತಿ ಪಾತ್ರ ಹೇಗೆ ಆಗ್ಬೋದು ಅಂತಾನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು. ಎಷ್ಟೊಂದು ಅನಾಲಜೀಸ್ ಎಲ್ಲ ಹೇಳಿದ್ರಿ. ತುಂಬಾ ವಂಡರ್ಫುಲ್ ಕ್ಲಾಸ್ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ಸ್. ಯಾರಿಗಾದ್ರೂ ಏನಾದ್ರು ಕೇಳಲಿಕ್ಕಿದ್ರೆ ಪ್ಲೀಸ್ ಅನ್ಮ್ಯೂಟ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ರೆ ಪ್ಲೀಸ್ ಹೇಳಿ. ಹರೇ ಕೃಷ್ಣ. ಗೋಪಿಗಣ ಗೀತಾ ಮಾತಾಜಿ, ದಂಡವತ್ ಪ್ರಣಾಮ್ಸ್ ಮಾತಾಜಿ. ತುಂಬಾನೇ ಕಿವಿಗೆ ಇಂಚಿರವಾಗಿ ಇಂಪುವಾಗಿ ನೀವು ಹೇಳ್ಕೊಟ್ರಿ. ಯಾವುದೇ ಕೆಲಸ ಬೇರೆಯವ್ರು ಮಾಡ್ತಾ ಇದ್ರು ಕೂಡ ವಿಡಿಯೋ ಆಫ್ ಮಾಡಿ
ನೀವು ಹೇಳೋ ಒಂದು ವೇಗ ಮತ್ತು ನೀವು ಹೇಳೋ ಒಂದು ಆಮ್, ರೀತಿ ಇತ್ತಲ್ಲ, ಅದು ಎಲ್ಲಾದನ್ನು ಬಿಟ್ಟು ಇಲ್ಲೇ ಕೂತ್ಕೊಂಡು ಕೇಳಬೇಕು ಅನ್ನೋ ಒಂದು ಆಸೆ ಬರುತ್ತೆ ಮಾತಾಜಿ. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ನಂದು ಒಂದು ಡೌಟ್ ಬಂತು ನೀವು ಹೇಳುವಾಗ. ನೀವು ಆಮ್, ಆಮ್, ವಾಮನ ಇವ್ರದ್ದು ಹೇಳಿದ್ರಲ್ಲ, ಬಲಿ ಮಹಾರಾಜ್ ಕಥೆ ಹೇಳಿದ್ರಲ್ಲ, ಇದರಲ್ಲಿ ಬಲಿ ಮಹಾರಾಜು ಕೂಡ ಒನ್ ಆಫ್ ದಿ ಇವರಲ್ಲ 12 ಮಹಾಜನಸದಲ್ಲಿ ಹೇಳ್ತಾರೆ, ಸ್ವಯಂಭೂರು ನಾರದ ಶಂಭು ಕುಮಾರ ಕಪಿಲನ್ಮನು ಪ್ರಹ್ಲಾದ ಜನಕೋ ಭೀಷ್ಮ ಬಲಿರ್ ವಾಯಸುರ್ವಾಯಂ ಅಂತ. ಅದ್ರಲ್ಲೂ ಕೂಡ ಬಲಿ ಮಹಾರಾಜ್ ಕೂಡ ಹೇಳ್ತಾರಲ್ಲ, ಅವರು ಕೂಡ 12 ಮಹಾಜನಸ್. ಇವರು ಬಲಿ ಮಹಾರಾಜನ್ನ ಇವರು ವಾಮನ ದೇವರು ಅವ್ರ ತಲೆ ಮೇಲೆ ಇಟ್ಟಾಗ ಅವರು ಪಾತಾಳಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮತ್ತೆ ಅವ್ರು ಅಷ್ಟು ಒಳ್ಳೆ ಭಕ್ತರು ಅವರು. ಈ ನಮ್ಗೆ ನಾರ್ಮಲಿ ಭಕ್ತರು ಅಂತಂದ್ರೆ ನಮ್ಗೊಂಥರ ಏನೋ ಒಳಗಡೆ ಇದ್ದೇ ಇರುತ್ತೆ. ನಾವು ದೀಕ್ಷೆ ಎಲ್ಲ ತಗೊಂಡಿದೀವಿ, ನಾವು ಆ ಸೇವೆ ಮಾಡ್ತೀವಿ, ಈ ಸೇವೆ ಮಾಡ್ತೀವಿ ಮಾಡ್ಬಿಟ್ಟು ಅಂತ ಒಂದು ಅಹಂಕಾರ ಕೂಡ ಬರ್ಬೋದು, ಇಲ್ಲ ಅಂತಲ್ಲ. ಖಂಡಿತ ಬರುತ್ತೆ ಪ್ರಭು. ಇದಕ್ಕೆ ಹೆಂಗೆ ಹೋದ್ರು ಅಂತೇಳಿ. ಪ್ರಭು, ಭಗವಂತನ ಆಶೀರ್ವಾದ ಯಾವತ್ತೂ ಸರಿಸಮವಾಗಿ ಸಿಗತ್ತೆ. ಆದರೆ ನಾವು ನಮ್ಮ ಕರ್ಮದ ಮೂಲಕ ನಾವು ಏನೇನು ಮಾಡ್ತೀವೋ ಎಲ್ಲ ಅನುಭವಿಸಲೇಬೇಕು. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಮಗೆ ಆ ಕರ್ಮ ಫಲವನ್ನು ಅನುಭವಿಸಲು ಬೇರೆ ಸಾಧ್ಯವೇ ಇಲ್ಲ. ಕಡಿಮೆ ಬೇಕಾದರೂ ಮಾಡ್ಬೋದು, ಬಟ್ ಅದನ್ನು ಅನುಭವಿಸಲು ನಮಗೆ ನಾವು ಅದನ್ನು ಅನುಭವಿಸದೇ ಇದ್ದರೆ ವಿ ಕೆನಾಟ್ ಮೂವ್ ಟುವರ್ಡ್ಸ್ ದ ಲಾರ್ಡ್. ಸೊ ಆದ್ದರಿಂದ ಕಷ್ಟ ನಷ್ಟಗಳು ನಮ್ಮ ಜೀವನದಲ್ಲಿ ಬಂದಾಗ ಇದೆಲ್ಲ ನಮ್ಮ ಕರ್ಮಗಳು ಎಲ್ಲ ವಾಶ್ ಆಗ್ತಾ ಇದೆ ಅಂತ ಒಂದು ಸಂತೋಷದಿಂದ ಅದನ್ನು ತಗೋಬೇಕು. ನಮಗೆ ಬರುತ್ತೆ, ಅಹಂಕಾರನೂ ಬರುತ್ತೆ, ಬರದೇ ಇರೋದಿಲ್ಲ. ಏನೇ ಎಷ್ಟೇ ಮಾಡಿದ್ರೂ ಕೂಡ ನಮ್ಮ ಅಹಂಕಾರ ಯಾವತ್ತೂ ನಂದು ಅನ್ನೋದು, ನಾವು ಅನ್ನೋ ಒಂದು ಮಾತುಗಳು ಅಲ್ಲಿ ಯಾವತ್ತೂ ಏನೋ ಮುಂದೆ ಬರೋದು ಅನ್ನೋದು ತುಂಬಾ ಸಹಜ. ಇದೆಲ್ಲ ನನ್ನದು ಅನ್ನೋ ಥರ. ಬಟ್ ಈ ಅಹಂಕಾರ ಹೋಗ್ಸಕ್ಕೆ ಅದಕ್ಕೆ ಹೇಳೋದು, ನಾವು ಯಾವಾಗಲೂ ನಮ್ಮ ಭಕ್ತರ ಸಂಘದಲ್ಲೇ ಇರಬೇಕು. ಆ ಭಕ್ತರ ಸಂಘದಲ್ಲಿ ಇರಬೇಕಾದ್ರೆ ನಮ್ಮ ಗುಣವನ್ನು ನಾವು ತುಂಬ ಚೆನ್ನಾಗಿ ಅಳವಡಿಸ್ಕೊಳ್ಬಹುದು. ನಾವು ಎಷ್ಟು ರೀತಿಯಲ್ಲಿ ನಮ್ಮನ್ನೇ ನಾವು ಆ ಒಂದು ಬ್ರಾಹ್ಮಣಿಕಲ್ ಕ್ವಾಲಿಟೀಸಲ್ಲಿ ನಾವು ಎಷ್ಟು ಚೆನ್ನಾಗಿ ನಮ್ಮನ್ನು ಇಟ್ಕೋಬಹುದು. ಬಟ್ ಆ ಸಂಘ ಬಿಟ್ಟಾಗ ನಮ್ಮ ಬದಲಾವಣೆಗೆ ಎಷ್ಟು ಕಾರಣವಾಗತ್ತೆ. ಒಂದು ಕಾರಣ ಇದಾದರೂ ಕೂಡ, ದಟ್ ಇಸ್ ಕರ್ಮಫಲ ಆಗಿದ್ರೂ ಕೂಡ ಭಗವಂತ ಅವನು ಮಾಡಿದ ಮಿಸ್ಟೇಕ್ಗೆ ಅವನಿಗೆ ಕೆಳಗೆ ತಳೆದ. ಬಟ್ ಆದರೆ ಅಲ್ಲಿ ಅಧಿಪತ್ಯವನ್ನು ಕೊಟ್ಟು, ಆಳಕ್ಕೆ ಒಂದು ಇದನ್ನು ಕೊಟ್ಟು, ಭಗವಂತನ ಹತ್ರ ಹೋಗಿ ಸೇರಕ್ಕೆ ಅಮರತ್ವವನ್ನು ಕೊಟ್ಟು, ಭಗವಂತನ ನಾಮವನ್ನು ಜಪಿಸುವ ಆ ಒಂದು ಇದು ಅಂದರೆ ಭಾವನೆಯನ್ನು ಕೊಟ್ಬಿಟ್ರು. ಸೊ ನಾವು ಮಾಡಿದ ಮಿಸ್ಟೇಕ್ಗೆ ನಮಗೆ ಪನಿಷ್ಮೆಂಟ್ ಕೊಟ್ಟರೂ ಸಹ ಅದರಲ್ಲಿ ಭಗವಂತ ತನ್ನನ್ನು ಸ್ಮರಿಸಲು ಒಂದು ಜಾಗವನ್ನು ಮಾಡಿಕೊಟ್ಬಿಡ್ತಾನೆ. ಸೊ ನಾವು ಯಾವಾಗಲೂ ನೋಡಬೇಕಾದ್ರೆ ಅದರಲ್ಲಿರೋ ಒಂದು ಪಾಸಿಟಿವ್, ಏನೇ ಇನ್ಸಿಡೆಂಟ್ ನಮ್ಮಲ್ಲಿ ನಡೆದ್ರೂ ಕೂಡ ಅದರಲ್ಲೂ ಇರುವ ಒಂದು ಪಾಸಿಟಿವ್ ಥಿಂಗ್ಸ್, ಅದನ್ನು ಮಾತ್ರ ನಾವು ತಗೋಬೇಕು. ಮತ್ತೊಬ್ಬರಲ್ಲಿ ನೋಡ್ತೀವಿ, ಒಬ್ಬೊಬ್ಬರಲ್ಲೂ ಒಂದೊಂದು ಗುಣಗಳಿರುತ್ತೆ. ಆ ಒಂದು ಗುಣಗಳೆಲ್ಲ ಇರಬೇಕಾದ್ರೆ ಒಂದೊಂದು ಎಲ್ಲರೂ ಪರ್ಫೆಕ್ಟ್ ಆಗಿರೋಕ್ಕಾಗಲ್ಲ. ಇವ್ರು ಭಕ್ತರಪ್ಪ ಅಂದರೂ ಈ ಥರ ಆಡ್ತಾ ಇದ್ದಾರಲ್ಲ, ಭಕ್ತರು ಅಂದರೆ ಅವ್ರಿಗೇನು ಎರಡು ಕೊಂಬ ಇಲ್ಲ, ಅವ್ರಿಗೂ ಇದೇ ಗುಣಗಳೆಲ್ಲ ತುಂಬಿದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇರೋಕ್ಕಾಗೋದಿಲ್ಲ. ಒಂದಲ್ಲ ಒಂದು ಕ್ಯಾರೆಕ್ಟರ್ ಡೊಂಕು ಇದ್ದೇ ಇರುತ್ತೆ, ತಪ್ಪು ಮಾಡೇ ಮಾಡ್ತೀವಿ. ಬಟ್ ಅವರಲ್ಲಿರುವ ಆ ತಪ್ಪನ್ನೇ ನಾವು ಯೂಶ್ವಲ್ ಆಗಿ ನಾವೇನು ಮಾಡೋದು ಅಂದರೆ, ಮತ್ತೊಬ್ಬರಲ್ಲಿರೋ ಆ ತಪ್ಪು ಫಸ್ಟು ನಮಗೆ ಮೈಂಡಲ್ಲಿ ನಿಂತ್ಕೊಳ್ಳುತ್ತೆ, ಅವ್ರು ಅವತ್ತು ಹಂಗೆ ಮಾಡಿಬಿಟ್ರು ಅನ್ನೋದು. ಆ ಥರ ಥಾಟ್ ಇಲ್ಲದೆ ನಾವು ಯಾವತ್ತು ಅವರಲ್ಲಿರುವ ಆ ಒಳ್ಳೆಯ ಗುಣವನ್ನು ಮಾತ್ರ ತಗೊಂಡು ಅದನ್ನು ಪಕ್ಷಿಯಾಗಿ ನಾವು ಫಿಲ್ಟರ್ ಮಾಡಿಕೊಂಡು ಸ್ವ್ಯಾನ್ ಆಗಿ ಅದನ್ನು ಅನ್ನ ಪಕ್ಷಿಯಾಗಿ ನಾವು ತಗೊಂಡು ಅದನ್ನು ಆ ಒಂದು ಒಳ್ಳೆಯ ಗುಣ ನಮ್ಮಲ್ಲಿ ತಗೊಂಬರಬೇಕು ಅನ್ನೋದನ್ನು ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ತಗೊಂಬರಬೇಕು. ಇದೆಲ್ಲದಕ್ಕೂ ಕಾರಣವಾಗುವುದು ನಮ್ಮ ಅಸೋಸಿಯೇಷನ್ ಮಾತ್ರ. ಅಸೋಸಿಯೇಷನ್ ಇಲ್ಲದೆ ಎಷ್ಟು ಕೆಳಗೆ ಬೀಳ್ತೀವಿ ಅನ್ನೋದು ನನ್ನ ಅನುಭವ, ನನ್ನ ಸ್ವಯಂ ಅನುಭವ ಇದೆ. ಸೊ ಆದ್ದರಿಂದ ಈಗ ನಾನು ಎಷ್ಟೋ ಅಲ್ಲಿರಬೇಕಾದ್ರೆ 24/7 ಡಿವೋಟೀಸು, ಭಕ್ತ, ಬುಕ್ಸು ಇದೇ ಇದರಲ್ಲಿ ನಾನಿದ್ದೆ. ಇಲ್ಲಿ ಬರಬೇಕಾದ್ರೆ ನಾನು ಔಟ್ ಆಫ್ ಕಂಟ್ರೋಲಲ್ಲಿ ಇದ್ದೀನಿ ಅನ್ನೋದನ್ನು ನನ್ನಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ. ಎಷ್ಟೇ ನಾನು ಕ್ಲಾಸೇ ತೊಗೋಬೋದು, ಇಲ್ಲ ಭಾಗವತಮೇ ಓದ್ಬೋದು, ಬಟ್ ಕಂಟಿನ್ಯೂಸ್ ಅಸೋಸಿಯೇಷನ್ ನನಗೆ ಇಲ್ಲಿ ಸಿಗ್ತಾ ಇಲ್ಲ, ನನಗೆ ಹೋಗೋಕ್ಕಾಗ್ತಿಲ್ಲ ಅಸೋಸಿಯೇಷನ್ಗೆ. ಸೊ ಅಂತಹ ಒಂದು ಇದರಲ್ಲಿ ನನ್ನೊಳಗಿರುವ ಆ ಕ್ಯಾರೆಕ್ಟರ್ ಚೇಂಜ್ ಐ ಕ್ಯಾನ್ ಫೀಲ್.
ಸೊ ಆದ್ದರಿಂದ ಈ ಸಂಘ ಅನ್ನೋದನ್ನು ನಾವು ಎಲ್ಲಿದ್ದರೂ ಸಹ ಬಿಡಬಾರ್ದು. ನಾವು ಊರಿಗೆ ಬಂದು ಸೆಟ್ಲ್ ಆಗೋಕ್ಕೆ ಮುಂಚೆ ನಾವು ಅಲ್ಲಿರುವ ಸಂಘಕ್ಕೆ ನಾವು ಜಾಯಿನ್ ಆಗಿಬಿಡ್ಬೇಕು. ಸೊ ದಟ್ ಬಂದು ಸೇರಿದ ತಕ್ಷಣ ಅವರ ಕೃಪೆಯಲ್ಲೇ ನಾವು ಬಾಳಬೇಕು. ಇವರಿದ್ದರೆ ಖಂಡಿತ ಭಗವಂತನ ಹತ್ರ ನಾವು ಹೋಗದೇ ಇದ್ರೂ ಅವರೆಲ್ಲ ಸೇರ್ಕೊಂಡು, ಭಕ್ತರೆಲ್ಲ ಸೇರ್ಕೊಂಡು ನಮ್ಮನ್ನು ಭಗವಂತನ ಹತ್ರ ಕರ್ಕೊಂಡೇ ಹೊರಟೋಗ್ತಾರೆ. ಸೊ ಈ ರೀತಿಯ ಪನಿಷ್ಮೆಂಟ್ಸ್ ಎಲ್ಲ ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬಟ್ ಎಷ್ಟು ನಾಮಜಪವನ್ನು ಮಾಡಿ ಭಗವಂತನ ಮೇಲೆ ನಾವು ಎಷ್ಟು ಆ ಒಂದು ಫೇತ್, ನಂಬಿಕೆ ಇಟ್ಟಾಗ ಭಗವಂತ ಅದನ್ನು ಗುರು ಮತ್ತು ಭಗವಂತ ಮತ್ತು ಭಕ್ತರು ನಮ್ಮನ್ನು ಈಸಿಯಾಗಿ ಸೆಳೆದುಕೊಂಡು ಭಗವಂತನ ಹತ್ರ ಪಾದಕ್ಕೆ ಸೇರಿಸ್ತಾರೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ತುಂಬಾ ಸೊತ್ತಾಗಿ ಮಾಡಿದ್ದೀರಾ. ಎಲ್ಲರೂ ಮೆಸೇಜ್ ಕೂಡ ಮಾಡಿದ್ದಾರೆ. ಆಲ್ ಗ್ಲೋರೀಸ್ ಟು ಗುರು ಅಂಡ್ ಗೌರಂಗ ಮಾತಾಜಿ. ಇವತ್ತು ಮಾತಾಡಿದ ಯಾವುದು ನನ್ನ ಮಾತೇನು ಇಲ್ಲ, ಎಲ್ಲ ಆಚಾರ್ಯಗಳು ಗುರುಗಳು ಹೇಳಿದ ಮಾತುಗಳೇ. ಸೊ ಅದರಿಂದ ಯಾವ ಹೆಮ್ಮೆಯು ಯಾವ ಇದು ನೇಮು ನನಗೇನಿಲ್ಲ ಮಾತಾಜಿ. ಜಸ್ಟ್ ಐ ಹ್ಯಾವ್ ಪೋಸ್ಟ್ ಮ್ಯಾನ್ ಥರ ತೊಗೊಂಬಂದು ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಮಾತಾಜಿ. ಮತ್ತೆ ಇವತ್ತು ಆಶೀರ್ವಾದ ಶ್ಲೋಕ ಹಾಗೆ ಎಲ್ಲರಿಗೂ ಅಂತ ಕೇಳ್ಕೊಂಡು ಇವತ್ತಿನ ಸೆಷನ್ ಮುಗಿಸೋಣ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತ ಕೋಟಿ ವೈಷ್ಣವರಿಂದ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಈಗ ಆಲ್ರೆಡಿ ಟೈಮ್ ಆಗಿದೆ. ಎಲ್ಲರೂ ಮುಂದಿನ ರೂಮ್ ಹೋಗೋಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ.